ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಈ ವರ್ಷದ ಸಂಕ್ರಾಂತಿ ಪುರುಷನ ಗುಣಲಕ್ಷಣಗಳೇನು, ಸಂಕ್ರಾಂತಿ ಪುರುಷ ಈ ವರ್ಷದ ಬಗ್ಗೆ ನುಡಿತಾ ಇರುವಂತಹ ಭವಿಷ್ಯವೇನು, ವರ್ಷದ ಮೊದಲ ಹಬ್ಬವು ಜನಸಮುದಾಯಕ್ಕೆ ನೀಡ್ತಾ ಇರುವಂತಹ ಸೂಚನೆ ಏನು, ರಾಜಕೀಯ ರಂಗದ ಸಂಗತಿಗಳೇನು, ವಿಕೋಪಗಳ ಬಗ್ಗೆ ಎಚ್ಚರಿಕೆ ಏನು, ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ, ಇದುವೇ ಈ ಹೊತ್ತಿನ ವಿಶೇಷ ಸಂಕ್ರಾಂತಿ ಭವಿಷ್ಯ 2024. ವೇದಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾದ ಮಹತ್ವವನ್ನ ನೀಡಲಾಗಿದೆ. ಈ ದಿನ ಗ್ರಹಗಳ ರಾಜ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಆ ಕಾರಣದಿಂದಾಗಿ ಇದನ್ನ ಸೂರ್ಯ ಸಂಕ್ರಾಂತಿ, ಉತ್ತರಾಯಣ ಪುಣ್ಯಕಾಲ, ಮಕರ ಸಂಕ್ರಮಣವೆಂದು ಕರೆಯಲಾಗುತ್ತೆ. ಈ ಬಾರಿಯ ಸಂಕ್ರಾಂತಿ ಪುರುಷನ ಗುಣಲಕ್ಷಣಗಳೇನು, ಸಂಕ್ರಾಂತಿ ಪುರುಷನ ವಾಹನವೇನು, ಆತ ಸೂಚಿಸ್ತಾ ಇರುವಂತಹ ಭವಿಷ್ಯವೇನು, ನೀಡ್ತಾ ಇರುವಂತಹ ಎಚ್ಚರಿಕೆಗೇನು, ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ, ಪರಿಹಾರವೇನು, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಖ್ಯಾತ ಹಾಗೂ ಹಿರಿಯ ಜ್ಯೋತಿಷಿಗಳಾದಂಥ ಡಾಕ್ಟರ್ ಎಸ್.ಕೆ. ಜೈನ್ ಗುರೂಜಿ ಹಾಗೂ ಬಸವರಾಜ್ ಗುರೂಜಿ. ಬನ್ನಿ ಇಬ್ಬರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮ್ಮಿಬ್ಬರಿಗೂ ಕೂಡ. ಶುಭವಾಗಲಿ. ದಕ್ಷಿಣಾಯಣ ಮುಗಿದು ಉತ್ತರಾಯಣಕ್ಕೆ ಕಾಲಿಡ್ತಾ ಇದ್ದೀವಿ. ಅಂದ್ರೆ ಈ ಸಂದರ್ಭದ ಮಹತ್ವ ಏನು? ಈಗ ದಕ್ಷಿಣಾಯನ ಅಂದ್ರೆ ದಕ್ಷಿಣಾಯನ ಧನುರ್ಮಾಸ ಮುಗೀತಾನೆ, ದಕ್ಷಿಣಾಯನ ಧನುರ್ ಸೂರ್ಯ ಮುಗೀತದೆ. ಧನುರಾಶಿಯನ್ನು ಬಿಟ್ಟು ಮಕರ ರಾಶಿ ಪ್ರವೇಶವಾಗುತ್ತೆ. ಅದನ್ನು ಉತ್ತರಾಯಣ ಪುಣ್ಯಕಾಲ ಇದು ಶುಭ ಅಂತ ನಾವು ಹೇಳಬೇಕಾಗಿಲ್ಲ. ಪ್ರಕೃತಿಯಲ್ಲೇ ನಮಗೆ ಕಾಣಿಸುತ್ತಾ ಚಳಿ ಕಡಿಮೆ ಆಗುವುದು. ಸೊ ಸೂರ್ಯನಾರಾಯಣ ನವಗ್ರಹಕ್ಕೆ ರಾಜನು ಈ ಉತ್ತರಾಯಣದಲ್ಲೆಲ್ಲ ಶುಭ ಕಾರ್ಯ ಮಾಡಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂದರೆ ನಾರದ ಸಂಹಿತೆಯಲ್ಲಿ ಆ ಶುಭ ಸಮಯಕ್ಕೆ ಕಾಯಿರಿ. ಭೀಷ್ಮಾಚಾರ್ಯರು ಶರಶಯ ಮೇಲೆ ಕಾಯ್ದ್ರು, ಪ್ರಾಣ ಹೋಗ್ಲಿಕ್ಕೂ ವಿಷ್ಣು ಸಹಸ್ರನಾಮ ಹೇಳ್ಬಿಟ್ರು. ಶ್ರೀಕೃಷ್ಣನೇ ಎದುರಿಗಿದ್ದಾರೆ, ಆದ್ರೆ ಉತ್ತರಾಯಣಕ್ಕಾಗಿ ಕಾಯ್ತೀನಿ, ಇಚ್ಛಾಮರಣಿ. ಆದ್ರಿಂದ ಇದು ಎಲ್ಲಾ ಶಾಸ್ತ್ರಗಳು ಪುರಾಣಗಳು ವರ್ಣನೆ ಇದೆ. ಜೊತೆಗೆ ಸುಗ್ಗಿ ಹಬ್ಬ ಅಂತ ಕೂಡ ಕರಿತೇವೆ. ಹೌದು, ಸುಗ್ಗಿ ಹಬ್ಬ. ಸೊ ಅದು ಬಹಳ ಸಂತೋಷ ತರುವಂತ ಹಬ್ಬ ಮಕರ ಸಂಕ್ರಾಂತಿ, ಉತ್ತರಾಯಣ. ಮತ್ತೆ ಉತ್ತರಾಯಣದಲ್ಲಿ ಪ್ರಾಣ ಹೋಗುವವನು, ಶುಕ್ಲ ಪಕ್ಷದಲ್ಲಿ ಪ್ರಾಣ ಹೋಗುವವರು ಜನ್ಮಕ್ಕೂ ಶುಭ, ಪ್ರಾಣ ಹೋಗ್ಲಿಕ್ಕೂ ಶುಭ. ಆಮೇಲೆ ದಿನದಲ್ಲಿ ಪ್ರಾಣ ಹೋಗೋರಿಗೆ ಪುನಃ ಆತ್ಮ ಬರೋದಿಲ್ಲ ಅಂತ ಭಗವದ್ಗೀತೆಯಲ್ಲಿ ದೇವರೇ ವರ್ಣಿಸ್ತಾರೆ. ಆದ ಕಾರಣ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಹೌದು, ಅಂದ್ರೆ ದೇವತೆಗಳ ದ್ವಾರ ಅಂದ್ರೆ ಓಪನ್ ಆಗುತ್ತೆ, ಅಷ್ಟು ಶುಭ. ಸ್ವರ್ಗದ ಬಾಗಿಲು. ಹೌದು, ಸ್ವರ್ಗ. ಯಾಕಂದ್ರೆ ಮಕರ ಸೂರ್ಯ ಪ್ರವೇಶ ಆಗ್ತಾನೆ, ನವಾಂಶದಲ್ಲೂ ಪ್ರವೇಶವಾಗುತ್ತೆ. ಅದ್ಭುತವಾದಂತ ಯೋಗ. ಇನ್ನು ಬಸವರಾಜ್ ಗುರುಜಿ, ಶಯನಾವಸ್ಥೆಯಲ್ಲಿರುತ್ತೆ ಧನುರ್ಮಾಸದ ಸಂದರ್ಭದಲ್ಲಿ ಎಲ್ಲಾ ದೇವತೆಗಳು. ಅಂದ್ರೆ ಸಂಕ್ರಾಂತಿಯ ಸಂದರ್ಭದಿಂದ ಅವರಿಗೆ ಬಿಡುಗಡೆ ಅಂತ ಹೇಳ್ಬೋದು, ಎಚ್ಚರಗೊಳ್ತಾರೆ ದೇವಗಳು ಅಂತ. ಅಂದ್ರೆ ಈ ಸಂದರ್ಭವನ್ನ ಯಾವ ರೀತಿ ವರ್ಣಿಸ್ತೀರಿ ತಾವು? ಶ್ರೀ ಮಾತ್ರೇ ನಮಃ. ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರುತ್ತಾ, ನಮ್ಮಲ್ಲಿ ಕಾಲಾಯ ತಸ್ಮೈ ನಮಃ ಅಂತಕ್ಕಂಥ ಒಂದು ಮಾತಿದೆ. ಪ್ರತಿಯೊಂದಕ್ಕೂ ಕೂಡ ಕಾಲವೇ ಎಲ್ಲವನ್ನೂ ಕೂಡ ನಿರೂಪಿಸ್ತಕ್ಕಂಥದ್ದು, ಧನಾತ್ಮಕ ಋಣಾತ್ಮಕ. ಹಾಗಾಗಿ ನೋಡಕ್ಕೆ ಹೋದಾಗ ನಮ್ಮ ಸನಾತನ ಧರ್ಮದಲ್ಲಿ ಉತ್ತರಾಯಣ ದಕ್ಷಿಣಾಯನ ಅಂತ ಎರಡು ಆಯನಗಳು. ಆಯನ ಅಂದ್ರೆ ಚಲಿಸೋದು, ಉತ್ತರ ಆಯನ, ದಕ್ಷಿಣ ಆಯನ ಅಂದ್ರೆ ದಕ್ಷಿಣಕ್ಕೆ ಚಲಿಸೋದು, ಉತ್ತರಕ್ಕೆ ಚಲಿಸೋದು. ಯಾರು ಉತ್ತರಕ್ಕೆ ಚಲಿಸೋದು? ಜಗದ ಚಕ್ಷು ಆಗಿರ್ತಕ್ಕಂಥ, ಈ ಜಗತ್ತಕ್ಕೆ ಸಂಪೂರ್ಣವಾಗಿ ಶಕ್ತಿ ಕಾರಕನಾಗಿರ್ತಕ್ಕಂಥ ಆ ಒಂದು ಸೂರ್ಯ ಭಗವಾನರು ಚಲಿಸ್ತಕ್ಕಂಥ ಸಂದರ್ಭಕ್ಕೆ ನಾವು ಉತ್ತರಾಯಣ ಅಂತ ಕರಿತೀವಿ. ಮಕರ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರೋ ತನಕ ಈ ಒಂದು ಸಮಯವನ್ನ ಉತ್ತರಾಯಣ ಅಂತೀವಿ. ಕರ್ಕಾಟಕ ರಾಶಿಯಿಂದ ಧನುರ್ ರಾಶಿಗೆ ಬರ್ತಕ್ಕಂಥ ಸಮಯವನ್ನ ದಕ್ಷಿಣಾಯನ ಅಂತ ಕರಿತೀವಿ. ಈ ಮಕರ ಸಂಕ್ರಾಂತಿ ಅಂದ್ರೆ ಸುಗ್ಗಿ ಹಬ್ಬ ಅಂತೀವಿ, ಚೈತನ್ಯ ಅಂತೀವಿ, ಶಕ್ತಿ ಕೊಡ್ತಕ್ಕಂಥದ್ದು ಅಂತ ಕೂಡ ನಾವು ಕರೀತಕ್ಕಂಥದ್ದು ಕೂಡ ಆಗಿರ್ತೀವಿ. ಹಾಗೇನೆ ಯಾಕೆ ಇಷ್ಟು ಪ್ರಾಶಸ್ತ್ಯ ಅಂದ್ರೆ, ಉತ್ತರಾಯಣ ಅಂತ ಹೇಳಿದ್ರೆ ದೇವತೆಗಳಿಗೆ ಹಗಲು, ದಕ್ಷಿಣಾಯನ ಅಂದ್ರೆ ದೇವತೆಗಳಿಗೆ ರಾತ್ರಿ. ನಿದ್ರಾವಸ್ಥೆಯಲ್ಲಿರ್ತಕ್ಕಂಥ ದೇವತೆಗಳೇ ಅಲ್ಲ, ಸರ್ವವು ಪ್ರಕೃತಿ, ಪ್ರತಿಯೊಂದು ಮನುಷ್ಯ ಕೂಡ ಎಲ್ಲೋ ಒಂದ್ ಕಡೆ ಜಡತ್ವದಿಂದ ಚೈತನ್ಯಕ್ಕೆ ಬರ್ತಕ್ಕಂಥ ಸಂದರ್ಭ ಏನಿದೆ ಅದು ಉತ್ತರಾಯಣ ಅಂತ ಕೂಡ ಕರಿತೀವಿ. ಹಾಗಾಗಿ ದೇವತೆಗಳಿಗೆ ಇದು ಹಗಲು. ಈ ಆಯನ ಏನಿದೆ, ಈ ಸಂಪೂರ್ಣ ಈ 6 ತಿಂಗಳು ಏನಿದೆ, ಸಾಕಷ್ಟು ವಿಶೇಷಗಳಿದೆ ಉತ್ತರಾಯಣದಲ್ಲಿ. ಆ ಭಗವಾನ್ ಸೂರ್ಯ ಭಗವಾನರು ಯಾರ ಹತ್ರ ಬರ್ತಾ ಇದ್ದಾರೆ? ಮಗನ ಮನೆಗೆ ಬರ್ತಾ ಇದ್ದಾರೆ. ಶತ್ರು ಮಗ, ಆ ಮಗನ ಮನೆಗೆ ಪ್ರವೇಶ ಆಗ್ತಾ ಇರ್ತಕ್ಕಂಥ ಈ ಬಾರಿಯ 2024 ವಿಶೇಷ ಏನು ಅಂತ ಹೇಳಿದ್ರೆ, ಈ ನಮಗೆ 14ನೇ ತಾರೀಕು 1ನೇ ತಿಂಗಳು 2024 ಭಾನುವಾರ ರಾತ್ರಿ 2:44 ಸೂರ್ಯ ಭಗವಾನರು ಉತ್ತರಾಷಾಢ ನಕ್ಷತ್ರದ 2ನೇ ಪಾದದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು 15ನೇ ತಾರೀಕು 1ನೇ ತಿಂಗಳು 2024. ಇದೊಂದು
ಗೊಂದಲ ಕೂಡ ಇದೆ ಶಕುಂತಲಾ ಅವರೇ. ಹಾಗಾಗಿ ನಾವೆಲ್ಲರೂ 15ನೇ ತಾರೀಕೆ ಆಚರಣೆ ಮಾಡ್ಕೋಬೇಕು. ನೆಕ್ಸ್ಟ್ ಕೆಜಿನ್ ಗುರುಜಿ, ಈ ಬಾರಿ ವಿಶೇಷ ಸಂಕ್ರಾಂತಿ ಅಂತ ಬಸವರಾಜ್ ಗುರುಜಿ ಕೂಡ ಹೇಳ್ತಾ ಇದ್ರು. ಅಂದ್ರೆ ವರ್ಷದ ಸಂಕ್ರಾಂತಿ ಪುರುಷನ ಗುಣಲಕ್ಷಣಗಳೇನು, ಯಾವ ರೀತಿ ಬರ್ತಾ ಇದ್ದಾನೆ ಸರಿ ಅಂತ? ಇಲ್ಲಿ ಭಾನುವಾರ ಅಂತ ಹೇಳಿದ್ರೆ ಸೋಮವಾರಕ್ಕೆ ಪಂಚಾಂಗ ನೋಡಿದಾಗ ದ್ವಾಂಕ್ಷಿ ಅಂತ ಹೆಸರು ಕೊಡ್ತಾರೆ. ದ್ವಾಂಕ್ಷಿ ತಗೊಳ್ಳೋ ಮುನ್ನ ಅದು ಭಾನುವಾರ ರಾತ್ರಿನೇ ಪ್ರವೇಶ ಆಗೋಗುತ್ತೆ. 2:44 ರಾತ್ರಿಗೇನೆ. ಹೌದು, ಮಧ್ಯರಾತ್ರಿಗೆ ತಗೊಳ್ಳುವಾಗ ಅದು ಭಾನುವಾರ ಆಗುತ್ತೆ. ಸೊ ಭಾನುವಾರ ಆದ್ರಿಂದ ಘೋರ ಅಂತ ಹೇಳಿದೆ. ಸಂಕ್ರಾಂತಿ ಪುರುಷ, ಸ್ತ್ರೀ ಅಲ್ಲ, ಇಲ್ಲಿ ಪುರುಷ ಅಂತೀವಿ. ಅದಕ್ಕೆ ಇಡೀ ಭೂಲೋಕದಲ್ಲಿ ದೇವರೊಬ್ಬರೇ ಪುರುಷರು, ನಾವೆಲ್ಲ ಸ್ತ್ರೀಯರೇ. ಪುರುಷೋತ್ತಮ ಅಂತೀವಲ್ಲ, ಸಂಕ್ರಾಂತಿ ಪುರುಷ, ಘೋರ ಲೆಕ್ಕ ಬರುತ್ತೆ. ಇನ್ನು ಬಸವರಾಜ್ ಗುರುಜಿ, ಅಂದ್ರೆ ಸಂಕ್ರಾಂತಿ ಪುರುಷ ಈ ಸರಿ ಸ್ತ್ರೀ ಅಂತ ಹೇಳ್ತಾ ಇದ್ರು, ದ್ವಾಂಕ್ಷಿ ಅಂತ. ಅಂದ್ರೆ ಯಾವ ರೀತಿ ಭವಿಷ್ಯವನ್ನ ನುಡಿತಾ ಇದೆ ಸಂಕ್ರಾಂತಿ ಪುರುಷ ಈ ಬಾರಿ? ಈ ಸಂಕ್ರಾಂತಿಯ ಪುರುಷ ಬಂದು ಒಂದು ವಿಶೇಷವಾದ ಮಹಿಳೆ ಆಗಿರುತ್ತೆ. ಆ ಮಹಿಳೆ ಹೇಗಿರುತ್ತೆ ಅಂದ್ರೆ ವೃದ್ಧಾಪ್ಯ. ಯಾವ ವಯಸ್ಸಲ್ಲಿ ಇರುತ್ತೆ ಅಂದ್ರೆ ವೃದ್ಧಾಪ್ಯ. ಆ ದ್ವಾಂಕ್ಷಿ ಅಂತಕ್ಕಂಥ ಆ ತಾಯಿ ಸಂಕ್ರಾಂತಿ ದೇವಿ ಪ್ರಥಮವಾಗಿ ಸಂಕ್ರಾಂತಿ ಪ್ರಾರಂಭ ಆದಾಗ ಕಾವೇರಿಯಲ್ಲಿ ಸ್ನಾನ ಮಾಡ್ತಾರೆ. ಕಾವೇರಿ ಸ್ನಾನ ಮಾಡಿ ಅಲ್ಲಿಂದ ದಕ್ಷಿಣದಿಂದ ಪ್ರಯಾಣ ಬೆಳೆಸಿ ಉತ್ತರಕ್ಕೆ ಮುಖ ಮಾಡಿಕೊಂಡು ಪಶ್ಚಿಮದ ಕಡೆ ಹೋಗ್ತಾರೆ. ಪಶ್ಚಿಮದಿಂದ ಈಶಾನ್ಯ ಭಾಗವನ್ನ ನೋಡ್ತಾರೆ ಅಂತ ಹೇಳುತ್ತೆ. ಇದಕ್ಕೆ ಬಹಳಷ್ಟು ಡೀಪಾಗಿ ಅರ್ಥ ಇದೆ. ಇದು ತುಂಬಾ ನಾವು ತಮಾಷೆ ಅಥವಾ ಈಸಿಯಾಗಿ ಹೇಳೋದಲ್ಲ, ತುಂಬಾ ಡೀಪಾಗಿ ಹೋಗುತ್ತೆ. ಇಡೀ ವರ್ಷ ಪೂರ್ತಿ ಇದ್ರ ಫಲ ಕೊಡುತ್ತೆ. ಹಾಗಾಗಿ ಈ ರೀತಿ ಹೋಗುತ್ತೆ. ಅದ್ರ ಜೊತೆಗೆ ಶರೀರಕ್ಕೆ ಅರಿಶಿನ ಲೇಪನ ಮಾಡ್ಕೊಂಡಿರುತ್ತೆ. ಅರಿಶಿನದ್ದು ಒಂದು ತತ್ವ ಇರುತ್ತೆ. ಹಾಗೆಯೇ ಕಪ್ಪು ವರ್ಣದ ವಸ್ತ್ರವನ್ನು ಧರಿಸ್ಕೊಂಡಿರುತ್ತೆ. ಹಾಗೆ ನೀಲವರ್ಣ ಜೊತೆಗೆ ಪುಷ್ಯರಾಗವನ್ನ ಇಟ್ಕೊಂಡಿರುತ್ತೆ. ಪುಷ್ಯರಾಗ ಅಲ್ಲಿನೊಂದು ಇದು ಕೂಡ ತಗೊಳ್ಳುತ್ತೆ ನೋಡಿ, ಹರಳು ತಗೊಳ್ಳುತ್ತೆ. ಪುಷ್ಯರಾಗದ ಹರಳು ತಗೊಂಡು ಮಣಿಯನ್ನ ಧಾರಣೆ ಮಾಡಿಕೊಂಡು ಗರಕೆಯನ್ನ ಮುಡಿದು ತಲೆಯಲ್ಲಿ ಏನ್ ಮುಡ್ಕೊಂಡಿರುತ್ತೆ? ಗರಕೆ, ಹುಲ್ಲು ಗರಕೆ. ಅದಕ್ಕೆ ಗಣಪತಿಯ ಸೂಚಕ ಕೊಡುತ್ತೆ. ಹಾಗೇನೆ ಜೇನುತುಪ್ಪದ ಪಾತ್ರೆ ಕೈಯಲ್ಲಿ ಹಿಡ್ಕೊಂಡಿರುತ್ತೆ. ಜೇನುತುಪ್ಪದ ಪಾತ್ರೆಯನ್ನು ಹಿಡಿದುಕೊಂಡು ಎಲೆಯ ಮೇಲೆ ಹಾಕಿದ ಚಿತ್ರಾನ್ನ ಎಲೆಯ ಮೇಲೆ ಹಾಕಿ ಚಿತ್ರಾನ್ನವನ್ನ ಭಕ್ಷಿಸುತ್ತಾ ಅಶ್ವವಾಹನ ಸಿಂಹವಾಹನದ ಮುಖೇನ ಪ್ರಯಾಣವನ್ನು ಕೂಡ ಬೆಳೆಸುತ್ತೆ. ಈ ರೀತಿ ದಿಕ್ಕನ್ನು ದಕ್ಷಿಣದಿಂದ ಉತ್ತರ ನೋಡಿಕೊಂಡು ಪಶ್ಚಿಮಕ್ಕೆ ಪ್ರಯಾಣ ಮಾಡಿ ಈಶಾನ್ಯ ಭಾಗ ನೋಡುತ್ತೆ. ಬಹಳ ವಿಶೇಷ ಏನಂದ್ರೆ ಈ ಪ್ರಯಾಣ ಇದು ವರ್ಷ ಪೂರ್ತಿ ಇದರ ಪ್ರಭಾವ, ಚಿತ್ರಾನ್ನ, ಗರಕೆ, ಕಪ್ಪು ಇದನ್ನೆಲ್ಲ ನೋಡಿ. ಮತ್ತೆ ಇಲ್ಲಿ ಕುದುರೆ ಅಶ್ವ ಮತ್ತೆ ಸಿಂಹ, ಇಲ್ಲಿ ಸತ್ವಗುಣ ಇದೆ, ಹಾಗೇನೆ ತಮೋ ಗುಣ ಕೂಡ ಇದೆ. ಒಂದೇನು ಅಂದ್ರೆ ಒಂದು ಸ್ವಲ್ಪ ಭಾಗವನ್ನ ಚೆನ್ನಾಗಿರುತ್ತೆ, ದೇಶದಲ್ಲಿ ಸುಭಿಕ್ಷತೆ ಇರುತ್ತೆ, ಕುದುರೆಯಷ್ಟು ವೇಗ ಇರುತ್ತೆ, ಸಿಂಹದಷ್ಟು ಕ್ರೌರ್ಯತೆ ಇರುತ್ತೆ, ಸಾತ್ವಿಕತೆ ಇರುತ್ತೆ, ಸಸ್ಯಾಹಾರ, ಸಾತ್ವಿಕತೆ ಇವೆಲ್ಲವನ್ನು ತಗೊಳುತ್ತೆ. ಸಿಂಹ ಕೊಟ್ಟೆ. ಆದ್ರೆ ಇಲ್ಲಿ ರಾಜಕೀಯ ನಾಯಕರು, ದುರೀಡರಿಗೆ ಇಲ್ಲಿ ಶಾಸ್ತ್ರ ಆಕ್ಚುಲಿ ಅವತ್ತಿನ ಪಂಚಾಂಗ ಇದನ್ನೆಲ್ಲವನ್ನ ಗಮನಿಸಿ ನಾವು ನೋಡಕ್ ಹೋದಾಗ ಶಕ್ತಿವಂತರಿಗೆ ಇದು ತೊಂದರೆಯನ್ನ ಸೂಚಿಸುತ್ತೆ. ಶಕ್ತಿವಂತರಿಗೆ ಇದು ತೊಂದರೆಯನ್ನ, ಶೂರರಿಗೆ ಪೀಡೆ ಅಂತ ಹೇಳುತ್ತೆ. ಇನ್ನು ಸೋಮವಾರ ಬಂದಿರೋದು ಶಿವನ ವಾರ ಆಗಿರೋದ್ರಿಂದ ಸ್ವಲ್ಪ ಅದೊಂದು ಅನುಕೂಲ ಅಂತ ಹೇಳುತ್ತೆ. ತಿಥಿಯ ಲಕ್ಷಣ ಮತ್ತೆ ಹಾಗೇನೆ ನಕ್ಷತ್ರದ್ದು ಇವೆಲ್ಲವನ್ನ ಗಮನಿಸಿ ನೋಡಕ್ ಹೋದಾಗ ಹೆಚ್ಚು ಭಾಗ ಪೀಡೆಗಳೇ ಜಾಸ್ತಿ ಇದೆ. ಅದನ್ನ ಪೀಡೆ ಅನ್ನೋ ವರ್ಡ್ ಏನ್ ತೋರಿಸುತ್ತೆ ಅಂದ್ರೆ ಕೆಟ್ಟದ್ದು ಅಂತ. ಪೀಡೆ ಅಂದ್ರೆ ಕೆಟ್ಟದ್ದು, ಅಲ್ಲಿ ಕೆಟ್ಟ ಅಂಶಗಳು ಕೂಡ ಪಂಚಭೂತಗಳಲ್ಲಿ ವಿಚಿತ್ರಗಳಾಗ್ತಕ್ಕಂಥದ್ದು ನಾವು ಹಿಂದಿನಿಂದ ಹೇಳ್ಕೊಂಡೇ ಬರ್ತಾ ಇದೀವಿ. ಸ್ವಲ್ಪ ಯುದ್ಧದ ವಾತಾವರಣಗಳು ಅಂದಾಗ ಬಹಳಷ್ಟು ದೇಶಗಳ ಮಧ್ಯೆ ಯುದ್ಧಗಳು, ಭಿನ್ನಾಭಿಪ್ರಾಯಗಳು ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು ಕೂಡ. ಕಪ್ಪು ಬಟ್ಟೆ ಧರಿಸಿರೋದ್ರ ಸೂಚಕ ಏನು? ಕಪ್ಪು ಬಟ್ಟೆ ಅಂದ್ರೆ ಶನಿಯ ಸೂಚಕ. ಈ ಬಾರಿ ಬೇರೆ ಶನಿ ಮಂತ್ರಿ ಆಗ್ತಾ ಇದ್ದಾನೆ. ಇದನ್ನ ಗಮನಿಸಿ ನೋಡಕ್ ಹೋದಾಗ ಒಂದಷ್ಟು ಕೆಟ್ಟ ಜನಗಳು, ಕಪ್ಪು ಅಂತ ಹೇಳಿದಾಗ ಇಲ್ಲಿ ನಾವು ಹೇಗೆ ತಗೋಬೇಕು, ಈ ಎಲ್ಲೋ ಒಂದ್ ಕಡೆ ಅಕ್ರಮ ಸಂಪಾದನೆ, ಅಕ್ರಮ ಹಣ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಮತ್ತೆ ಇಂಥವ್ರಿಗೆಲ್ಲರಿಗೂ ಈ ವರ್ಷದಲ್ಲಿ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಕೂಡ ಹೇಳುತ್ತೆ. ಜೇನುತುಪ್ಪ ಹೊತ್ತು ಸಾಕ್ತಾ ಇರೋದ್ರ ಸೂಚಕ ಇದು. ಅಂದ್ರೆ ತುಪ್ಪ ಅಂತ ಹೇಳಿದಾಗ ಅಲ್ಲಿ ಎಲ್ಲೋ ಒಂದ್ ಕಡೆ ಅದು ಶಕ್ತಿವರ್ಧಕ, ಶಕ್ತಿಯನ್ನು ವೃದ್ಧಿಸ್ತಕ್ಕಂಥದ್ದು, ಪ್ರಾಣ ರಕ್ಷಕ, ಆರೋಗ್ಯ, ಅದು ಎಲ್ಲದರಲ್ಲೂ ಪಾಸಿಟಿವೇ ತೋರಿಸುತ್ತೆ. ಕೆಲವೊಂದು ಭಾಗದಲ್ಲಿ ಇದು ಒಳ್ಳೆಯದನ್ನೂ ಸೂಚಿಸುತ್ತೆ. ಕಾವೇರಿ ಅಮ್ಮ ಅಂದ್ರೆ ಆಕೆ ಜೀವರಕ್ಷಕ ಒಂದು. ಬಹುಶಃ ಕಾವೇರಿ ವಿಷಯದಲ್ಲಾಗ್ಬೋದು, ನೀರಿನ ವಿಷಯದಲ್ಲಾಗ್ಬೋದು, ಕೆಲವೊಂದು ಶುಭ ಸೂಚಕಗಳು ನಮಗೆ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂದ್ರೆ ಮಳೆ ಬೆಳೆ ಚೆನ್ನಾಗಿ ಆಗಬಹುದು ಅಂತೀರಾ? ಹೌದು, ನಮಗೆ ಒಳ್ಳೆ ಮಳೆ ಆಗ್ತಕ್ಕಂಥ ಸೂಚನೆಗಳು ಕೂಡ ಇರುತ್ತೆ. ಒಟ್ಟಾರೆಯಾಗಿ ಈ ದ್ವಾಂಕ್ಷಿ ಬಂದಿರತಕ್ಕಂಥ ಈ ಸಂಕ್ರಾಂತಿ ಪುರುಷ ಹಿಂದೆ ಬಂದಾಗಲೂ ಕೂಡ ಸ್ವಲ್ಪ ಸ್ಕ್ಯಾನ್ ಮಾಡಿ ಹೋಗಿದೆ, ಪ್ರಪಂಚವನ್ನ, ಪ್ರಕೃತಿಯನ್ನ ಸ್ಕ್ಯಾನ್ ಮಾಡಿದೆ. ಹಾಗಾಗಿ ಕೆಲವೊಂದು ಭಾಗಗಳಲ್ಲಿ ಇದರ ತೊಂದರೆ ಕೂಡ ಅನುಭವಿಸ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇವೆಲ್ಲವನ್ನು ಗಮನಿಸಿ ನೋಡಕ್ ಹೋದಾಗ ಮರಣವೂ ಇದೆ, ಜೀವವೂ ಇದೆ, ರಕ್ಷಣೆಯೂ ಇದೆ, ಶನಿಕಾಟವೂ ಇದೆ,
ನ್ಯಾಯವೂ ಇದೆ. ಈ ರೀತಿ ಇರ್ತಕ್ಕಂಥದ್ದು ಧಾರೆ ಮಿಶ್ರ ಫಲ ಅಂತೀರಿ. ಹೌದು. ಎಸ್ ಕೆ ಜೈನ್ ಗುರುಜಿ, ಬಸವರಾಜ್ ಗುರುಜಿ ಕೂಡ ಅದನ್ನೇ ಹೇಳ್ತಾ ಇದ್ರು. ಯಾಕಂದ್ರೆ ದಕ್ಷಿಣದಲ್ಲಿ ಹುಟ್ಟು ಉತ್ತರಕ್ಕೆ ಹೋಗ್ತಾರೆ ಅಂತ ಅಂದ್ಕೊಟ್ರೆ ಅಲ್ಲಿಂದ ಪಶ್ಚಿಮಾಭಿಮುಖವಾಗಿ ಹೋಗಿ ಈಶಾನ್ಯಕ್ಕೆ ಸೇರುವಂತದ್ದು. ಅಂದ್ರೆ ಏನ್ ಈ ದ್ವಂದ್ವತೆಗಳೇನು ಅಂತ? ಈ ದ್ವಂದ್ವ ಅಂದರೆ ನಾವು ಸಮುದ್ರ ಮಂಥನದ ಕಥೆಯನ್ನು ನಾವು ನೆನಪು ಮಾಡ್ಕೊಬೇಕಮ್ಮ. ಯಾಕಂದರೆ ಶಾಸ್ತ್ರಗಳಲ್ಲಿ ಅಮೃತ ಬರಬೇಕು ಅಂತ ಶ್ರಮೆ ಪಟ್ಟರು, ಅಮೃತ ಬರಲಿಲ್ಲ, ವಿಷ ಬಂತು. ಹಾಗೆ ನಮಗೆ ವಿಷಯೋಗ ಅಮೃತಯೋಗ ಎರಡೂ ಕಾಣಿಸ್ತಾ ಇದೆ. ಆದ ಕಾರಣ ಬಸವರಾಜ್ ಗುರುಜಿಯವರು ಅದನ್ನು ಚೆನ್ನಾಗಿ ಅರ್ಥ ಹೇಳಿದ್ರು. ಜೇನುತುಪ್ಪ ಏನು, ಅರಿಶಿನ ಏನು, ಅಲ್ಲಿ ಶುಭನೂ ಇದೆ. ಹಾಗಂತ ಎಲ್ಲ ಶುಭವಾಗಿರಲ್ಲ, ಕೆಟ್ಟದ್ದು ಇದೆ. ವಿಷಾದಪ್ಯ ಅಮೃತಂ ಗ್ರಾಹ್ಯಂ ಅಂದು. ಸೊ ವಿಷದಿಂದ ಅಮೃತವನ್ನು ಗ್ರಹಿಸುವಂತ ಸಂವತ್ಸರ. ಅದಕ್ಕೆ ಘೋರ. ರಾತ್ರಿ ಈ ಸಂಕ್ರಾಂತಿ ಪುರುಷ ಪ್ರವೇಶವಾಗ್ತಾನೆ, ಚೌತಿ ನಕ್ಷತ್ರ ಇರುತ್ತೆ, ಗಣಪತಿ ಪೂಜೆಯನ್ನು ಮಾಡಬೇಕು. ಆಮೇಲೆ ಬರೋದು ಪಂಚಮಿ, ಇದು ಬೆಳಿಗ್ಗೆ ನಾವು ಆಚರಣೆ ಮಾಡ್ತೀವಿ 15ನೇ ತಾರೀಕು ಸೋಮವಾರ. ಸೊ ಪಂಚಮಿ ಅಂದರೆ ನಾಗಪೂಜೆಯನ್ನು ಮಾಡುವವರು ಈ ಸರ್ಪದೋಷದೂ ದೂರ ಆಗುತ್ತೆ. ಆಮೇಲೆ ಶಿವರಾತ್ರಿ ಹಬ್ಬಕ್ಕೆ ಇನ್ನೂ ಶುಭ. ಯುಗಾದಿ ಹಬ್ಬದೊಳಗೆ ಅದ್ಭುತ ಪರಿವರ್ತನೆ ಕಾಣಿಸ್ತಾ ಇದೆ. ಓಕೆ ಬಸವರಾಜ್ ಗುರುಜಿ, ಅಂದ್ರೆ ಏನ್ ಸೂಚತೆ ಇರುತ್ತೆ ಇದು? ಧನುಸು ರಾಶಿಯಿಂದ ಮಕರ ರಾಶಿ ಪ್ರವೇಶ ಮಾಡ್ತಾ ಇರೋದು ಪ್ರಕೃತಿ ಮೇಲೆ ಏನೆಲ್ಲ ಬದಲಾವಣೆಗಳನ್ನ ತರಬಹುದು ಅಂತೀರಿ? ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥ ಯುಗಾದಿ ಆಗ್ಬೋದು, ವಿಜಯದಶಮಿ ಆಗ್ಬೋದು, ಹಾಗೇನೆ ನಾವು ಅಕ್ಷಯ ತೃತೀಯ, ಇದಕ್ಕೆಲ್ಲಕ್ಕೂ ಕೂಡ 7.5 ಮುಹೂರ್ತಗಳು ಅಂತೀವಿ. ಅದಕ್ಕೆಲ್ಲಂತ ಮಿಗಿಲಾದ್ದು ಅಂದ್ರೆ ಮಕರ ಸಂಕ್ರಾಂತಿ, 4 ದಿನಗಳ ಹಬ್ಬ. ಇದಷ್ಟು ಸಾಕಷ್ಟು ಶುಭ ಫಲಗಳು. ಇದೇನಂದ್ರೆ ನೀನ್ ನಡ್ಕೊಂಡಂಗೆ ಪಡ್ಕೊಳ್ತೀಯ ಅಂತಕ್ಕಂಥದ್ದು. ಯಾಕೆಂದ್ರೆ ಪರಿವರ್ತನೆಯ ಕಾಲ ಅಂತೀವಿ ನಾವು. ಯಾವಾಗಲೂ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತೀವಿ, ಪ್ರತಿಯೊಂದು ಕೂಡ ಪರಿವರ್ತನೆಯ ಆಗ್ತೈತೆ ಅಂತ. ಅದೇ ರೀತಿ ನೋಡಕ್ ಹೋದಾಗ ಈ ಒಂದು ಉತ್ತರಾಯಣದಲ್ಲಿ ಪರಿವರ್ತನೆಯ ಕಾಲ, ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ. ಈ ಅಯೋಧ್ಯ ವಿಷಯದಲ್ಲಿ ತಗೊಂಡ್ರೆ ನೋಡಿ, 22ನೇ ತಾರೀಕು ಆಗ್ತಾ ಇರ್ತಕ್ಕಂಥ ಆ ಸಂದರ್ಭಕ್ಕೆ ಅನುಸಾರವಾಗಿ ಬಹುಶಃ ಕೆಲವು ಪಂಡಿತರು ಮಹನೀಯರು ಕೂಡ ಈ ಮುಹೂರ್ತ ಇಟ್ಟಿರ್ಬೋದು. ಯಾಕಂದ್ರೆ 22ನೇ ತಾರೀಕು ಇಟ್ಟಿರೋ ಮುಹೂರ್ತಕ್ಕೆ ಸಂಬಂಧ ನೋಡಿದ್ರೆ ಅದು ಕೂಡ ಮಕರ ಸಂಕ್ರಾಂತಿ ಆದ ಉತ್ತರಾಯಣ ಕಾಲದಲ್ಲೇ ಇಟ್ಟಿದ್ದಾರೆ. ಅದನ್ನು ಗಮನಿಸಿದ್ರು ಕೂಡ ದೇಶ ಸುಭಿಕ್ಷವಾಗಿರ್ಲಿ ಅಂತಕ್ಕಂಥ ಒಂದು ಭಾವನೆ ಕೂಡ ಅಲ್ಲಿ ಇರ್ಬೋದು. ಹಾಗಾಗಿ ಪಾಸಿಟಿವ್ ಟೈಮ್ ಇದು. ಈ ಬರ್ತಕ್ಕಂಥ ಕಾಲ ಹೇಗಿದೆ, 6 ತಿಂಗಳು ಪಾಸಿಟಿವ್, ಧನಾತ್ಮಕ, ತುಂಬಾನೇ ಒಳ್ಳೇದಾಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಎಸ್ ಕೆ ಜೈನ್ ಗುರುಜಿ, ಸುಗ್ಗಿ ಹಬ್ಬ ಅಂತ ಅಂದ್ರೇನೆ ರೈತರಿಗೆ ವಿಶೇಷವಾಗಿದೆ. ಈ ಬಾರಿ ಸಿಹಿ ಸುದ್ದಿ ಸಿಗುತ್ತಾ? ಮಳೆ ಬೆಳೆ ಖಂಡಿತ ಬಹಳ ಒಳ್ಳೇದಾಗುತ್ತೆ. ಯಾಕಂದ್ರೆ ವಿಷದಿಂದ ಅಮೃತ ಬರುತ್ತೆ ಅಂತಲೂ ಇದೆ, ವಿಷನೂ ಬರುತ್ತೆ, ಬಹಳ ಅಶುಭ ಫಲವು ನಮಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಈ ಸೂರ್ಯನಾರಾಯಣ ಮಕರ ರಾಶಿ ಪ್ರವೇಶ ಆಗ್ತಾನೆ, ಆಮೇಲೆ ಕುಂಭರಾಶಿಯಿಂದ ಶಿವರಾತ್ರಿ ಹಬ್ಬದ ಒಳಗೇನೆ. ಆದ್ರೆ ನನಗೆ ಇಲ್ಲಿ ಸಂಕಟದ ಸಮಯಗಳು ಹಲವು ಕಾಣಿಸ್ತಾ ಇದೆ. 29ನೇ ತಾರೀಕು ಫೆಬ್ರವರಿ, ಮಾರ್ಚ್ ಮತ್ತೆ ಏಪ್ರಿಲ್ ಸ್ವಲ್ಪ ಒಂದು ದೊಡ್ಡ ಸಂಕಟ ಕಾಣಿಸ್ತಾ ಇದೆ. ಇನ್ನು ಪಥ ಬದಲಾವಣೆ ಆಗ್ತಾ ಇರೋದ್ರಿಂದಾಗಿ ರಾಜಕೀಯ ವಲಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು? ಕೆಲವೊಂದು ರಾಜಕೀಯ ಪಕ್ಷಗಳಲ್ಲಿ ವಿಭಿನ್ನತೆ ಉಂಟಾಗಿ ಕೆಲವರು ವಿಚಿತ್ರವಾಗಿ ಆ ಪಕ್ಷದಲ್ಲಿಯೇ ವಿಚಿತ್ರ ವ್ಯಕ್ತಿಗಳು ಉಟ್ಕೊಂಡು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋ ಕೆಲಸಗಳು ಕೂಡ ಈ ಸಮಯದಲ್ಲಿ ನಡೆಯುತ್ತೆ. ನಿಮ್ಮ ಪ್ರಶ್ನೆಗೆ ಡೈರೆಕ್ಟ್ ಏನು ಅಂದ್ರೆ, ಇದು ರಾಜಕೀಯಕ್ಕೆ ಶುಭ ಅಲ್ಲ, ರಾಜಕೀಯ ವ್ಯಕ್ತಿಗಳಿಗೆ ಶುಭ ಅಲ್ಲ, ಪಕ್ಷಗಳಿಗೆ ಶುಭ ಅಲ್ಲ. ನಾವು ಒಂದು ಹೇಳ್ಕೊಂಡೇ ಬರ್ತಾ ಇದೀವಿ, ಈ ವರ್ಷ ಕೂಡ ಮತ್ತೊಂದು ಪಕ್ಷ ಕೂಡ ಹುಟ್ಟಬಹುದು. ಯಾರೋ ಮುಖಾಂತರ ಒಂದು ಪಕ್ಷ ಮತ್ತೆ ಉದ್ಭವ ಕೂಡ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ಶುಭ ಅಲ್ಲ ರಾಜಕೀಯಕ್ಕೆ. ಎಸ್ ಕೆ ಜೈನ್ ಗುರುಜಿ, ಬೆಳ್ಳಿ ಬಂಗಾರ ಬೆಲೆಗಳೇನಾದ್ರೂ ಏರಿಕೆ ಆಗುತ್ತಾ, ಕುಸಿಯುತ್ತಾ, ಏನ್ ಹೇಳ್ತೀರಿ? ಅಪ್ ಅಂಡ್ ಡೌನ್ ಆಗುತ್ತೆ, ಫ್ಲಕ್ಚುಯೇಷನ್ ಅಂತಾರೆ, ಮೇಲೆ ಕೆಳಗೆ ಆಗುತ್ತೆ. ಚಂದ್ರ ಅಂತೂ ಅಮಾವಾಸ್ಯೆ 10ನೇ ತಾರೀಕು ಮಾರ್ಚ್, ರಾಜಕೀಯ ಪರಿವರ್ತನೆನೂ ಕಾಣಿಸ್ತಾ ಇದೆ. ಅಂದ್ರೆ ರೇಟ್ಗಳ ಮೇಲೆ ಅಪ್ ಅಂಡ್ ಡೌನ್ ಆಗುತ್ತೆ. ಶೇರ್ ಮಾರ್ಕೆಟ್ ಮೇಲೆ ತೊಂದರೆನೆ, ಕೆಳಗೆ ಮೇಲೆ ಆಗುತ್ತೆ. ಸಂಕಟಗಳಿದೆ, ಶ್ರಮೆ ಪಡಬೇಕು, ವಿಘ್ನಗಳಿದೆ. ವಿಘ್ನಗಳ ನಂತರ ನಮಗೆ ಜಯವಿದೆ. ಇಡೀ ಭೂಲೋಕಕ್ಕೆ ಇದು ಅನ್ವಯ ಆಗುತ್ತೆ. ಇನ್ನು ಬಸವರಾಜ್ ಗುರುಜಿ, ವೇದಗಳಲ್ಲಾಗಿರ್ಬೋದು, ಧರ್ಮಶಾಸ್ತ್ರಗಳಲ್ಲಾಗಿರ್ಬೋದು, ಸಂಕ್ರಾಂತಿ ಹಬ್ಬಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ. ಜೊತೆಗೆ ವೈಜ್ಞಾನಿಕವಾಗಿ ನೋಡ್ಕೊಂಡು ಬಂದರೂ ಕೂಡ ಇದಕ್ಕೆ ವಿಶೇಷವಾದಂಥ ಮಹತ್ವ ಇದೆ. ಯಾಕಂದ್ರೆ ಅವತ್ತಿನ ಆಚರಣೆಗಳಾಗಿರ್ಬೋದು, ಎಳ್ಳು ಬೆಲ್ಲ ಕೊಡುವಂಥದ್ದಾಗಿರ್ಬೋದು, ಕಬ್ಬನ್ನ ಸೇವನೆ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ತುಂಬಾನೇ ವಿಶೇಷತೆ. ಈ ಬಗ್ಗೆ ಮಾತನಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸಂಕ್ರಾಂತಿಯೇ ಒಂದು ಚೈತನ್ಯವನ್ನು ಕೊಡ್ತಕ್ಕಂಥದ್ದು, ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ದು. ತಾವೇ ಹೇಳಿದಾಗ ಯುಗಗಳಿಂದಲೂ ಸಹ ಇದರ ಒಂದು ವಿಶೇಷತೆ ಇದೆ. ಪ್ರಕೃತಿ ಆರಾಧನೆ ಮಾಡ್ತೀವಿ, ಪ್ರಾಣಿಗಳನ್ನ ಅವತ್ತಿನ ದಿವಸ ಕಿಚ್ಚಾಯಿಸೋದು ಅಂತ ಒಂದು ಮಾಡ್ತೀವಿ. ಹಳ್ಳಿಗಳಲ್ಲಿ ಎಳ್ಳು ಬೆಲ್ಲ ಕಿಚಡಿಯನ್ನ ಕೆಲವು ಕಡೆ ಮಾಡ್ಕೋತಾರೆ, ಕಿಚಡಿಯ ಒಂದು ಪದಾರ್ಥ. ಹಾಗೇನೆ ಇದನ್ನೆಲ್ಲವನ್ನು ಸೇವನೆ ಮಾಡಕ್ ಹೋದಾಗ ವೈಜ್ಞಾನಿಕವಾಗಿ ದೇಹದಲ್ಲಿ ಒಂದು ಉಷ್ಣ ಸಮತೋಲನ ಇಟ್ಕೊಳ್ತಕ್ಕಂಥ ಶಕ್ತಿ ಕೂಡ ಇರುತ್ತೆ. ಅದರಲ್ಲಿ ಮನಸ್ಸನ್ನ ಜಾಗೃತಿಗೊಳಿಸ್ತಕ್ಕಂಥ ಒಂದು ಪದ್ಧತಿನೂ ಇದೆ. ರೈತರು ತಾವು ಬೆಳೆದಂತ ಎಲ್ಲಾ ಬೆಳೆಗಳನ್ನು ಕೂಡ ರಾಶಿ ಹಾಕಿ ಅದಕ್ಕೆ ಪೂಜೆ ಮಾಡಿ
ಆ ಅನ್ನ ದೇವತೆಗೆ ಆ ಕೊಡ್ತಕ್ಕಂಥ ಅನ್ನ ದೇವತೆಗೆ ಪೂಜೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂತಹ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ. ಆ ಮಕ್ಕಳಾಗ್ಬೋದು, ಮನೆಯಲ್ಲಿರೋ ಹೆಣ್ಣು ಮಕ್ಕಳಾಗ್ಬೋದು, ವಿಧ ವಿಧವಾದ ಅಲಂಕಾರ ಮಾಡಿಕೊಂಡು ಎಳ್ಳು ಬೀರೋದು ಅಂತ, ಅದು ಅಷ್ಟೇ. ಮತ್ತೆ ಇಲ್ಲಿ ಬಹಳ ಮುಖ್ಯವಾದ ಒಂದು ಮಾತು, ಸ್ನಾನಕ್ಕೆ ಪ್ರಾಶಸ್ತ್ಯ. ಈ ದಿನ ಗ್ರಹಗಳ ರಾಜ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದಾಗಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೋಣ. ಎಸ್ ಕೆ ಜೈನ್ ಗುರುಜಿ, ಮೇಷರಾಶಿಗೆ ಈ ಬಾರಿಯ ಸಂಕ್ರಾಂತಿ ಭವಿಷ್ಯ ಹೇಗಿದೆ? ಬಹಳ ಶುಭ. ಯಾಕೆ ಶುಭ ಅಂದ್ರೆ ಈ ಸೂರ್ಯನಾರಾಯಣ 9ನೇ ಮನೆಯಿಂದ 10ನೇ ಮನೆ ಪ್ರವೇಶವಾಗುತ್ತೆ. ಸೊ 10, 11 ಸೂರ್ಯ ಇದ್ರೆ ಅವ್ರಿಗೆ ಬಹಳ ಅವ್ರ ಆಕಾಂಕ್ಷೆಗಳೆಲ್ಲ ಪೂರ್ಣ ಆಗುತ್ತೆ. ಏಮಿ ಮುಟ್ಟಿನ ಬಂಗಾರ ಅಂದಾಗ ಮುಟ್ಟಿದ್ದೆಲ್ಲ ಬಂಗಾರು, ದೊಡ್ಡ ಪರಿವರ್ತನೆ. ಶನಿ ಮಹಾತ್ಮನು 11ರಲ್ಲಿದೆ, ಗುರುಬಲನೂ ಬರ್ತಾ ಇದೆ 1 ಮೇಗೆ. ಸೊ ಈ ವರ್ಷ ದೊಡ್ಡ ಪರಿವರ್ತನೆ, ಅವ್ರ ಕಷ್ಟಗಳೆಲ್ಲ ದೂರ ಆಗ್ಬಿಡುತ್ತೆ. ಸೊ ಪೊಂಗಲ್ ಹಬ್ಬ, ಹ್ಯಾಪಿ ಪೊಂಗಲ್ ಅಂತ ಹೇಳೋಣ. ಅಂದರೆ ಈ ಪೊಂಗಲ್ ಹಬ್ಬಕ್ಕೆ ಸೂರ್ಯನಾರಾಯಣ ಆಮೇಲೆ ಕುಂಭರಾಶಿಗೆ ಪ್ರವೇಶವಾಗುತ್ತೆ. ಶನಿ ಒಟ್ಟಿಗೆ ಸೇರಿದ್ರು ದೋಷನೇ, ಆದರೆ 11ನೇ ಮನೆಯಲ್ಲಿದೆ. ಆರ್ಥಿಕ ವೃದ್ಧಿ, ಸಾಲ ಸೋಲ ಇರುತ್ತೆ, ಬೇರೆಯವ್ರಿಗೆ ಸಹಾಯ ಮಾಡುವಷ್ಟು ದುಡ್ಡು ಬರುತ್ತೆ, ದಾನ ಧರ್ಮ ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್, ಮಿಲಿಟರಿ ಡಿಪಾರ್ಟ್ಮೆಂಟ್, ಪ್ರಮೋಷನ್ ಸಿಕ್ಕೋದು. ಕ್ಷತ್ರಿಯ ಲಗ್ನ ಅಂದರು ಮೇಷ, ಬೆಂಕಿಯಲ್ಲಿ ಕೆಲಸ ಮಾಡೋರ್ಗೂ ಶುಭ. ಈ ಫೈರ್ ಇಂಜಿನ್ನು, ಗ್ಯಾಸ್ ಸ್ಟವ್ ಕೊಡ್ತಾರಲ್ಲ, ಸಿಲಿಂಡರು, ಇವೆಲ್ಲ ಕೆಂಪು ಬಣ್ಣ ಕುಜನಿಗೆ. ಸೊ ಅದ್ಭುತವಾದಂಥ ಜಯ. ಅಶ್ವಿನಿ, ಭರಣಿ, ಕೃತಿಕಾ ಮೊದಲನೇ ಪಾದ ಮೇಷರಾಶಿ. ಮೇಷರಾಶಿಯ ವೃತ್ತಿ ಜೀವನದ ಬಗ್ಗೆ ತಿಳಿಸೋದಾದ್ರೆ, ವೃತ್ತಿ ಅಂದ್ರೆ ಇಲ್ಲಿ ಜಾತಕದಲ್ಲಿ ನೋಡ್ಕೊಬೇಕಾಗುತ್ತೆ. ದಶಮಾಧಿಪತಿ ಕುಜನ ನವಾಂಶದಲ್ಲಿದ್ರೆ, ಮೇಷರಾಶಿಗೆ ಅಧಿಪತಿ ಕುಜನು. ಸೊ ಅವ್ರಿಗೆ ಎಲೆಕ್ಟ್ರಾನಿಕ್ ಲೈನ್ ತಗೊಳ್ತಾರೆ, ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಆಗ್ತಾರೆ. ಶನಿಗೆ ಮೆಕ್ಯಾನಿಕಲ್. ಹಾಗೆ ಎಲೆಕ್ಟ್ರಾನಿಕ್ ಲೈನಲ್ಲಿ ಹೋಗೋರು, ಬೆಂಕಿಯಲ್ಲಿ ಕೆಲಸ ಮಾಡೋರು, ಯಾವಾಗಲೂ ಬೆಂಕಿ, ಅಡುಗೆ ಅಂದರೆ ಬೆಂಕಿ. ಸೊ ಹೋಟೆಲ್ ವ್ಯಾಪಾರ ಮಾಡುವವರು, ಹೋಟೆಲ್ ಇಂಡಸ್ಟ್ರಿ, ಹೋಟೆಲ್ ಮಾಡ್ಬೋದು. ಸುಮ್ಮನೆ ಹೋಟೆಲ್ಗೆ ಸಾಲ ಮಾಡಬಾರ್ದು, ಲಾಸ್ ಆಗಿಬಿಡುತ್ತೆ ದಶೆ ಚೆನ್ನಾಗಿಲ್ಲದಿದ್ರೆ. ಕುಜ ಬಲವಾಗಿದ್ದರೆ ಹೋಟೆಲ್ ವ್ಯಾಪಾರ, ಬೆಂಕಿಯಲ್ಲಿ ಅಡುಗೆ ಮಾಡುವವರು, ಕೇಟ್ರಿಂಗ್ ಬಿಸ್ನೆಸ್ಸು, ಮತ್ತು ಭೂಮಿ, ರಿಯಲ್ ಎಸ್ಟೇಟ್. ಕುಜನಿಗೆ ಭೂಮಿ ಕಾರಕ ಅಂದರು. ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಎಲೆಕ್ಟ್ರಾನಿಕ್ ಇಂಜಿನಿಯರ್ಸು, ಬೆಂಕಿಯಲ್ಲಿ ಕೆಲಸ ಮಾಡೋರು. ಅಂದ್ರೆ ಸಕ್ಸಸ್ ಆಗುತ್ತೆ ಅಂದ್ರೆ ಅಥವಾ ಲಾಸ್? ಇಲ್ಲ, ಸಕ್ಸಸ್ಸೇ. ಮೇಷರಾಶಿಗಂತೂ ಬಹಳ ದೊಡ್ಡ ಪರಿವರ್ತನೆ. ದಶೆ ಚೆನ್ನಾಗಿದ್ರೆ ಅವ್ರು ತುಂಬ ಮೇಲೆ ಹೋಗ್ಬಿಡ್ತಾರೆ, ದಶೆ ಚೆನ್ನಾಗಿದ್ರೆ ನಷ್ಟ ಆಗ್ಬಿಡುತ್ತೆ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯ ಅಂದ್ರೆ ಮೇಷರಾಶಿಯಲ್ಲಿ ಪಾಪಗ್ರಹ ಆಗಿದ್ರೆ ಮೈಗ್ರೇನ್ ಬರುತ್ತೆ, ತಲೆನೋವು ಬರುತ್ತೆ. ಇದು ಮೆಡಿಕಲ್ ಅಸ್ಟ್ರಾಲಜಿಯಲ್ಲಿ ಹೇಳಿದ್ದಾರೆ. ಶುಭ ಗ್ರಹಗಳಿದ್ರೆ ಅವ್ರ ತಲೆನೋವೇ ಬರಲ್ಲ. ಸೊ ಪಾಪಗ್ರಹದ ಅದಕ್ಕೆ ಪೂಜೆ ಮಾಡಿಕೊಂಡು ತಕ್ಕ ಒಳ್ಳೆ ವೈದ್ಯರು ಸಿಕ್ಕಿ ಮದ್ದು ಕಂಡು ಹಿಡ್ಕೊಂಡ್ಬಿಡ್ತಾರೆ. ಪರಿಹಾರ ನೋಡಮ್ಮ, ಇಲ್ಲಿ ನವಧಾನ್ಯಗಳಲ್ಲಿ ತೊಗರಿ ಬೇಳೆಯನ್ನು ದಾನ ಕೊಡಬೇಕು. ತೊಗರಿ ಬೇಳೆ ಮಂಗಳವಾರನೇ ಕೊಡೋದು ತುಂಬಾ ಶುಭ. ಮಂಗಳವಾರ ಕೊಡೋದು. ಮತ್ತೆ ಅಗ್ನಿದೇವನಿಗೆ ನಮಸ್ಕಾರ ಮಾಡ್ಕೊಳ್ಳೋದು, ಅಗ್ನಿದೇವತೆ ಪೂಜೆ. ಮತ್ತೆ ಇಲ್ಲಿ ಕುಜನಿಗೆ ಶಾಂತಿ. ಪರಿಹಾರ ಮಂತ್ರ ಇಲ್ಲಿ ನರಸಿಂಹಸ್ವಾಮಿಯ ಪೂಜೆ ಮಾಡಬೇಕು. ಓಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಾಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಂ ಅಂದ್ರೆ 2 ಮದುವೆ ಯೋಗ ಇರುತ್ತೆ. ಕುಜ ಹೇಳಿದ್ರೆ ಗಂಡ ಹೆಂಡತಿಗೆ ಜಗಳ, ಕಲಹ, ಕೋರ್ಟ್ ಕೇಸಲ್ಲಿ ಕೇಸ್ ಇದ್ರೂ ಸೆಟ್ಲ್ ಆಗ್ಬಿಡುತ್ತೆ, ಒಂದಾಗ್ಬಿಡ್ತಾರೆ ಗಂಡ ಹೆಂಡತಿ. ಇನ್ನು ಬಸವರಾಜ ಗುರೂಜಿ, ವೃಷಭ ರಾಶಿಗೆ ಸಂಕ್ರಾಂತಿ ಭವಿಷ್ಯ ಹೇಗಿದೆ? ವೃಷಭರಾಶಿಯವರಿಗೆ ಸಂಕ್ರಾಂತಿ 2024ರ ಫಲಾಫಲಗಳು ನೋಡಕ್ಕೆ ಹೋದಾಗ 8ರಿಂದ 9ಕ್ಕೆ ಅಂದರೆ ದುಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ರವಿ ಸಂಚಾರ ಮಾಡ್ತಾ ಇದ್ದಾನೆ. ಆದರೂ ಕೂಡ ರವಿ ಶುಕ್ರನಿ ಯಾವತ್ತು ವಿರೋಧಿನೇ ಆಗಿರೋದ್ರಿಂದ ಆದರೂ ಕೂಡ ಈ ರಾಶಿಯವರಿಗೆ ಮುಖ್ಯವಾಗಿ ಉದ್ಯೋಗದಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು. ಉದ್ಯೋಗ ಬದಲಾವಣೆ ಇಲ್ಲಿ ತುಂಬ ದಿವಸದ ಕಾಯ್ತಾ ಇರ್ತಾರೆ. ಉದ್ಯೋಗ ಬದಲಾವಣೆ, ವ್ಯಾಪಾರದಲ್ಲಿ ಶುಭ ಆಗುತ್ತೆ. ಆರ್ಥಿಕ ಸ್ಥಿತಿ ಸಮತೋಲನವಾಗಿರುತ್ತೆ, ಅಷ್ಟು ಜಾಸ್ತಿನೂ ಇರಲ್ಲ, ಅಷ್ಟು ಕಡಿಮೆನೂ ಇರಲ್ಲ. ಪ್ರಯತ್ನಗಳಿಗೆ ತಕ್ಕ ಫಲ ಇರುತ್ತೆ. ಮಹಿಳೆಯರಿಗೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ಇಷ್ಟಾರ್ಥಗಳು ಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ನಿರೀಕ್ಷಿತ ಕೆಲಸ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಫಲ ಸಿಗ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ಕಟ್ಟಡ ವ್ಯಾಪಾರಿಗಳಾಗ್ಬೋದು. ಹಾಗೆಯೇ ಬಹುಮುಖ್ಯವಾಗಿ ಏನಾದರೂ ವಸ್ತು ಖರೀದಿ ಮಾಡೋಕ್ಕೆ ತಗೊಳ್ಳೋಕ್ಕೆ ಆಸೆ ಪಡ್ತಾ ಇರ್ತಾರೆ, ಅವರ ಆಸೆಗಳು ಕೂಡ ಈಡೇರ್ತಕ್ಕಂಥದ್ದು. ಯಾಕೆಂದರೆ ಭಾಗ್ಯಸ್ಥಾನದಲ್ಲಿ ರವಿ ಸಂಚಾರ, ಇದರಿಂದ ಏನಾಗುತ್ತೆ, ಭಾಗ್ಯೋದಯ ಆಗುತ್ತೆ. ಹಾಗಾಗಿ ಶುಭದ ಫಲಗಳು ಕೂಡ ಜಾಸ್ತಿ ಇರುತ್ತೆ. ವಿದೇಶಿ ಯೋಗ ಇರ್ಬೋದು, ಕೈಗಾರಿಕೆ ಸ್ಥಾಪನೆ ಮಾಡ್ತಕ್ಕಂಥದ್ದಾಗ್ಬೋದು, ಇಂಥದಕ್ಕೆ ಇದು ಸಕಾಲ ಕೂಡ ಆಗಿರುತ್ತೆ. ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಸಂಕ್ರಾಂತಿಯ ನಂತರ ಬಹಳಷ್ಟು ಶುಭ ಆಗ್ತಕ್ಕಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಅಂದ್ರೆ ವೃಷಭ ರಾಶಿಯಲ್ಲಿರುವಂತಹ ವೃತ್ತಿ ಜೀವನ ಹೇಗೆ? ಇವ್ರು ನೋಡಿ, ಕಾಸ್ಮೆಟಿಕ್ಸು, ಬ್ಯೂಟಿ ಪಾರ್ಲರ್ ಆಗ್ಬೋದು, ಜ್ಯುವೆಲರಿ ಮಾರ್ತಕ್ಕಂಥವ್ರಾಗ್ಬೋದು, ಹಾಗೆ ಸಿನಿಮಾ ರಂಗದವ್ರಾಗ್ಬೋದು, ಇವರಿಗೆಲ್ಲ ಈ ರಾಶಿಯವರಿಗೆ ಬಹಳಷ್ಟು ಶುಭ. ಹೋಟೆಲ್ಸ್ ಅವರು, ಸಣ್ಣ ಹೋಟೆಲ್,
ಬೀದಿ ಹೋಟೆಲಿಂದ 5 ಸ್ಟಾರ್ ಹೋಟೆಲ್ ತನಕ ಯಾವಾಗಲೂ ಕಾಯ್ತಾ ಇರ್ತಾರೆ ಪಾಪ. ಅಂಥವರಿಗೆ ಇದು ಶುಭದ ಕಾಲ, ಬಹಳಷ್ಟು ಶುಭ ಆಗ್ತಕ್ಕಂಥ ಸಂದರ್ಭ ಕೂಡ ಇದಿರುತ್ತೆ. ಮಹಿಳೆಯರಿಗೆ ಒಂದು ಶಕ್ತಿ ಕೂಡ ಇರುತ್ತೆ. ಯಾಕಂದ್ರೆ ಈಗ ತಾನೇ ಶುಕ್ರ ವೃಶ್ಚಿಕ ರಾಶಿಯಲ್ಲಿದ್ದಾನೆ, ಇನ್ನೇನು ಅವರು ಕೂಡ ಬದಲಾವಣೆ ಆಗ್ತಾ ಇರೋದ್ರಿಂದ ಬಹಳಷ್ಟು ಶುಭ ಆಗುತ್ತೆ. ಆರೋಗ್ಯ ಸ್ಥಿತಿ ಆರೋಗ್ಯದಲ್ಲಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ಮೂಡಿಸುತ್ತೆ. ನೆಗ್ಲಿಜೆನ್ಸ್, ಕೇರ್ಲೆಸ್ನೆಸ್ ಬೇಡ. ಹಳೆ ಕಾಯಿಲೆ ಏನಾದರೂ ಇದ್ರೆ ಹುಷಾರಾಗಿರ್ಬೇಕಾಗಿರುತ್ತೆ. ಚರ್ಮಕ್ಕೆ ಸಂಬಂಧಿಸಿರೋದಾಗ್ಬೋದು, ತಲೆನೋವು ಆಗ್ಬೋದು, ಸ್ಟಮಕ್ ರಿಲೇಟೆಡ್ ಆಗ್ಬೋದು. ಈ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗಿರುತ್ತೆ. ಯಾಕಂದ್ರೆ ನೀರಿನ ಅಂಶ ಇರ್ತಕ್ಕಂಥ, ಈಗ ಹೊಟ್ಟೆ ಅಂದ್ರೆ ನೀರು, ಹಾಗಾಗಿ ಅದ್ರ ಸ್ವಲ್ಪ ಟೆನ್ಷನ್ ಆಗುತ್ತೆ. ಪರಿಹಾರ ಈ ಮಕರ ಸಂಕ್ರಾಂತಿಯ ಈ ಪರಿಹಾರಕ್ಕೆ ನೋಡಿದಾಗ ಇವರು ಒಂದು ಬಿಳಿಯ ವಸ್ತ್ರ, ಹಾಗೇನೆ ಮೊಸರನ್ನ, ಎಳ್ಳು, ಬಿಳಿಯ ವಸ್ತ್ರ, ಮೊಸರನ್ನ, ಎಳ್ಳನ್ನ ದಾನ ಮಾಡಿ. ಇದಕ್ಕೆ ಎಷ್ಟು ದಿವಸ ಸಮಯ ಇರುತ್ತೆ? 30 ದಿನ ಸಮಯ ಇರುತ್ತೆ. ಈ 30 ದಿನದೊಳಗಡೆ ನೀವು ಬಿಳಿಯ ಬಟ್ಟೆ, ಮೊಸರನ್ನ, ಎಳ್ಳನ್ನ ಯಾರಿಗೆ ಪಾತ್ರರು ಯಾರಿರ್ತಾರೋ ಅವ್ರಿಗೆ ದಾನ ಮಾಡೋದ್ರಿಂದ ಶುಭ ಆಗುತ್ತೆ. ಪರಿಹಾರ ಮಂತ್ರ ಈ ರಾಶಿಯವರು, ಯಾಕೆಂದ್ರೆ ಇದು ಸೂರ್ಯನಿಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿರೋದ್ರಿಂದ ಆ ಸೂರ್ಯನ ಮಂತ್ರವನ್ನೇ ಹೇಳ್ಕೋಬಹುದು. ತುಂಬಾ ಸೂಕ್ಷ್ಮವಾದ ಸಣ್ಣ ಮಂತ್ರ ಅಂದ್ರೆ ಓಂ ಅಹಸ್ಕರಾಯ ನಮಃ, ಅಥವಾ ನಿಮಗೆ ಇದೂ ಕಷ್ಟ ಆಗಿತ್ತೆ ಅಂತ ಹೇಳಿದ್ರೆ ಓಂ ಆದಿತ್ಯಾಯ ನಮಃ, ಇವೆರಡು ಹೇಳ್ಕೊಂಡ್ರೆ ಸಾಕು. NSK ಜೈನ್ ಗುರುಜಿ, ಮಿಥುನ ರಾಶಿಗೆ ಸಂಕ್ರಾಂತಿ ಭವಿಷ್ಯ ಹೇಗಿದೆ? ಮಿಥುನ ರಾಶಿಗೆ ಸೂರ್ಯನು 8ನೇ ಮನೆ, ಸ್ವಲ್ಪ ದೋಷನೇ. ಯಾಕಂದರೆ 8ನೇ ಮನೆ ಜಾತಕದಲ್ಲಿದ್ದರೂ ಅದು ತೊಂದರೆ ಕೊಡ್ತದೆ, ಋಣ ಮಾಡಿಸುತ್ತೆ, ಅಪಮೃತ್ಯು ತರುತ್ತೆ, ಅಪಘಾತಗಳು. 1 ತಿಂಗಳ ಕಾಲ ಸಹಿಸ್ಕೊಂಡ್ಬಿಟ್ರೆ ಕುಂಭರಾಶಿಗೆ ಶನಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಯುಗಾದಿ ಹಬ್ಬಕ್ಕೆ ದೊಡ್ಡ ಪರಿವರ್ತನೆ. ಸೌರಮಾನಕ್ಕಂತೂ ಅವರ ನೆನೆಸಿದ್ದಲ್ಲ ಜಯ 14th ಏಪ್ರಿಲ್. ಈ 14th ಏಪ್ರಿಲ್ಗೆ ಮೇಷ ಸಂಕ್ರಮಣ. ಸೊ ಅಷ್ಟವರೆಗೂ 1 ತಿಂಗಳಂತೂ ಹುಷಾರಾಗಿರ್ಬೇಕು. ಮಿಥುನ ರಾಶಿಯವರ ವೃತ್ತಿ ಜೀವನ ಹೇಗಿರುತ್ತೆ? ಶುಭನ ಅಶುಭನ? ವೃತ್ತಿ ಜೀವನಕ್ಕೆ ಶುಭನೇ ಹೇಳಿದೆ. ಅದು ಕಂಪ್ಯೂಟರ್ ಲೈನ್ ಇರೋರಿಗೆ ಪ್ರಮೋಷನ್ ಸಿಕ್ಕೋದು, ಒಳ್ಳೆ ಕೆಲಸ ಸಿಕ್ಕೋದು, ದೂರ ದೇಶ ಪ್ರಯಾಣ, ಈ ಕೆಲಸದಲ್ಲಿ ನಂಗೆ ಸಂತುಷ್ಟನಾಗಿಲ್ಲ, ನಾನು ಇನ್ನೂ ಅಥವಾ ವ್ಯಾಪಾರ ಮಾಡಲಾ, ಕೆಲಸಕ್ಕೆ ಹೋಗ್ಲಾ, ಫಾರಿನ್ ಹೋಗ್ಲಾ, ಈ ನಾನಾ ಥರದೊಂದು ದ್ವಂದ್ವದಲ್ಲಿರ್ತಾರೆ. ಅಂಥವರಿಗೆ ಅದೇ ಕೆಲಸದಲ್ಲಿ ಕಂಟಿನ್ಯೂ ಮಾಡಬೇಕು, ಒಳ್ಳೆ ಕೆಲಸ ಸಿಕ್ಕೋವರೆಗೂ. ಅಂದರೆ ಕಂಪ್ಯೂಟರ್ ಲೈನ್, ಬುಧನಿಗೆ ಕಂಪ್ಯೂಟ್ರು, ಬುಧನಿಗೆ ಗಣಿತಶಾಸ್ತ್ರ, ಮ್ಯಾಥಮ್ಯಾಟಿಷಿಯನ್ ಅಂತೇಳಿದೆ. ಬುಧನಿಗೆ ಮತ್ತೆ ಇಲ್ಲಿ ಜ್ಯೋತಿಷ್ಯವು ಬರುತ್ತೆ. ಬುಧ ಬಲವಾಗಿದ್ರೇನೆ ಅವನು ಗಣಿತ ಇದ್ರೇನೆ ಜ್ಯೋತಿಷ್ಕನಾಗೋದು. ಇಂತಹ ವೃತ್ತಿಯವರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯ ಸ್ಥಿತಿ ಹೇಗಿದೆ? ಆರೋಗ್ಯ ಕಂಠಕ್ಕೆ ಕುಜುನ ಅಧಿಪತಿ. ಮಿಥುನ ರಾಶಿ ಕಂಠದಲ್ಲಿ ರೋಗ ಬರುತ್ತೆ ಪಾಪಗ್ರಹ ಇದ್ರೆ. ಪಾಪಗ್ರಹ ಇಲ್ಲದೆ ಅಂತ ರೋಗಗಳು ಬರಲ್ಲ. ಅಥವಾ ಒಂದು ಪಾಪದ ಮೇಲೆ ಶುಭಗ್ರಹ ದೃಷ್ಟಿ ಇದ್ಬಿಟ್ರೆ ಒಳ್ಳೆ ವೈದ್ಯರು ಸಿಕ್ಕಿ ವೈದ್ಯೋಪಾಯ, ಔಷಧೋಪಾಯ ಮಾಡಿ ಗುಣ ಮಾಡ್ಕೊಂಡ್ಬಿಡ್ತಾರೆ. ಸೊ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಆರೋಗ್ಯ ದೃಷ್ಟಿಯಿಂದ. ಪಾಪಗ್ರಹ ಇದೆ, ಅದ್ರ ಕಡೆ ಗಮನ ಕೊಡಬೇಕು. ಪರಿಹಾರ ನೋಡಮ್ಮ, ಇಲ್ಲಿ ಹೆಸರು ಬೇಳೆಯನ್ನು ದಾನವಾಗಿ ಕೊಡೋದು, ಬಹಳ ಬುಧ ಶಾಂತಿ, ಪಚ್ಚೆ ರತ್ನವನ್ನು ಧಾರಣೆ ಮಾಡೋದು. ಪರಿಹಾರ ಮಂತ್ರ ಓಂ ಹ್ರೂಂ ಸೂರ್ಯಾಯ ನಮಃ. ಸೊ ವಿಷ್ಣು ಸಹಸ್ರನಾಮವನ್ನು ಓದೋದು. ಬಸವರಾಜ ಗುರುಜಿ, ಕಟಕ ರಾಶಿಗೆ ಸಂಕ್ರಾಂತಿ ಭವಿಷ್ಯ ಹೇಗಿದೆ? ಕರ್ಕಾಟಕ ರಾಶಿಗೆ 2024ರ ಸಂಕ್ರಾಂತಿಯ ಫಲಾಫಲ ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಬಹಳಷ್ಟು ಉತ್ತಮ ಫಲಗಳು ಕೂಡ ಈ ಸಂಕ್ರಾಂತಿಯಿಂದ ಪರಿವರ್ತನೆ ಆಗ್ತಾ ಇರತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ರಾಷ್ಟ್ರಾಧಿಪತಿ ಚಂದ್ರ ಆಗಿರ್ತಾನೆ. ಸಾಕಷ್ಟು ಬದಲಾವಣೆಗಳಾಗುತ್ತೆ. ಯಾವ ರೀತಿಯ ಬದಲಾವಣೆಗಳು? ಆರ್ಥಿಕವಾಗಿ ಬದಲಾವಣೆ ಆಗುತ್ತೆ, ಸಾಲ ಸೋಲುಗಳು ತೀರ್ತಕ್ಕಂಥದ್ದು, ಆರ್ಥಿಕ ಉನ್ನತಿ, ಪ್ರಗತಿ, ಆರ್ಥಿಕ ಪ್ರಗತಿ ಅಂತ ಹೇಳುತ್ತೆ. ಶುಭ ಸುದ್ದಿಗಳು, ಜಾಸ್ತಿ ಶುಭ ಸುದ್ದಿಗಳು ಬರ್ತಾ ಇರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಶುಭ ಸುದ್ದಿಗಳು. ಹಾಗೆ ವಿವಾಹ ಯೋಗಗಳಿರ್ಬೋದು, ಮನೆಯಲ್ಲಿ ಶುಭ ಕಾರ್ಯಗಳಿರ್ಬೋದು, ಇವೆಲ್ಲವೂ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಿರಿಯರ ಆಶೀರ್ವಾದ ಇರುತ್ತೆ. ಆಸ್ತಿಯ ವಿಷಯದಲ್ಲಿ ಕಲಹಗಳು ಇತ್ಯರ್ಥ ಆಗುತ್ತೆ. ಮಕ್ಕಳಲ್ಲೇ ಅಭಿವೃದ್ಧಿ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ವಿವಾಹ ತೊಂದರೆಗಳು ಕೂಡ ಈಡೇರ್ತಕ್ಕಂಥದ್ದು. ಯಾಕೆಂದ್ರೆ ಗುರುಬಲ ಬೇರೆ ಬರ್ತಾ ಇದೆ ಈ ರಾಶಿಗೆ. ಇಲ್ಲಿ ಕಂಟಕಗಳು ಅಂತ ಹೇಳುತ್ತೆ, ಎಲ್ಲೋ ಒಂದ್ ಕಡೆ ಗಂಟುಗಳು ಅಂತ ನಾವೇನು ಗಂಟು ಹಾಕಿರ್ತೀವಿ ಅವು ಬಿಡುಗಡೆ ಆಗುತ್ತೆ, ಅಂದ್ರೆ ಈಸಿ ಆಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಕರ್ಕಾಟಕ ರಾಶಿಯ ಸ್ತ್ರೀಯರಾಗ್ಬೋದು, ಪುರುಷರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ಇವರೆಲ್ಲರಿಗೂ ಸಹ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಇನ್ನು ಕಟಕ ರಾಶಿಯವರ ವೃತ್ತಿ ಜೀವನ ಹೇಗಿರುತ್ತೆ? ಶುಭನ ಅಶುಭನ? ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಇರ್ತಾರೆ, ಹಾಲ್ ಮಾರೋರಾಗ್ಬೋದು, ಗ್ರಾಸರಿ ಆಗ್ಬೋದು, ಹಾಗೆಯೇ ಲೆಕ್ಚರರ್ಸ್ ಆಗ್ಬೋದು, ಸಾಹಿತಿಗಳಾಗ್ಬೋದು, ಹಾಗೆ ವೆಜಿಟೇಬಲ್ ಮಾರ್ತಕ್ಕಂಥವರು, ವೆಜಿಟೇಬಲ್ ತಯಾರು ಅಂದರೆ ರೈತರು, ಅವ್ರಿಗೂ ಸಹ ಈ ವರ್ಷದಲ್ಲಿ ಸಾಕಷ್ಟು ಪರಿವರ್ತನೆಗಳು, ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳು ಕೂಡ ಪರಿಪೂರ್ಣ ಆಗ್ತಕ್ಕಂಥ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ಶುಭ ಆಗುತ್ತೆ. ಪರಿಹಾರ ಏನ್ ಮಾಡ್ಕೊ? ಪರಿಹಾರ ಅಂತ ಹೇಳಿದಾಗ ಸಂಕ್ರಾಂತಿಯ ಫಲಾಫಲದಲ್ಲಿ ಎಳ್ಳು ಬೆಲ್ಲಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತೀವಿ. ಕಂಪಲ್ಸರಿಯಾಗಿ ಎಳ್ಳು ಬೆಲ್ಲವನ್ನ, ಬಿಳಿಯ ವಸ್ತ್ರ ಆಗ್ಬೋದು, ಅನ್ನವನ್ನ
ಹಾಲನ್ನ, ಮೊಸರನ್ನ ದಾನ ಕೊಟ್ಟಿದ್ದೆ ಆದ್ರೆ ಬಹಳಷ್ಟು ಶುಭದ ಫಲಗಳು ಕೂಡ ಇವರಿಗೆ ಸಿಗುತ್ತೆ. ಪರಿಹಾರ ಮಂತ್ರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇಲ್ಲ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಅಂದ್ರೂ ಆಯ್ತು. ಈ ಮಂತ್ರವನ್ನ ವಿಷ್ಣು ಸಹಸ್ರನಾಮ ಪೂರ್ತಿ ಓದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಈ ಮಂತ್ರ ಹೇಳ್ಕೋಬೇಕು. ಹಾಗಾಗಿ ಈ ಒಂದು ಶ್ರೀರಾಮನ ಜಪ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಸಿಗತ್ತೆ. ಎಸ್.ಕೆ. ಜೈನ್ ಗುರುಜಿ, ಸಿಂಹರಾಶಿಗೆ ಸಂಕ್ರಾಂತಿ ಭವಿಷ್ಯ ಹೇಗಿದೆ? ಸಿಂಹರಾಶಿಗೆ ತುಂಬ ಶುಭ. ಯಾಕಂದರೆ 6ನೇ ಮನೆಗೆ ಸೂರ್ಯ ಪ್ರವೇಶ, ಶತ್ರು ಧ್ವಂಸ, ಕೋರ್ಟ್ ಕೇಸ್ ಇದ್ರು ಜಯ. ಎಲ್ಲೋದು ಶ್ರೀಕೃಷ್ಣನಿಗೆ 6ರಲ್ಲಿ ಉಚ್ಚ ಶನಿ, ಶತ್ರುಗಳು ನಾಶ ಆಗ್ಬಿಟ್ರು. ಸೊ ಸಿಂಹರಾಶಿಗೆ ಶತ್ರುನಾಶ ಯೋಗ ಆಕಾಂಕ್ಷೆ ಪೂರ್ಣ ಆಗುತ್ತೆ. ಆದರೆ ಫೆಬ್ರವರಿ ಮಾರ್ಚಲ್ಲಿ ತುಂಬ ಸಂಕಟ ಇದೆ. ಅವ್ರಿಗೆ ಬಹಳ ಶುಭ ಆಗಬೇಕು ಅಂದರೆ 14th ಏಪ್ರಿಲ್ ಕಾಯಬೇಕು. 14th ಅಂದರೆ ಸೌರಮಾನ ಯುಗಾದಿ ನೆನಪಿಡ್ಲಿ. ಸಿಂಹರಾಶಿ ಮಕ್ಕ ಪುಬ್ಬ ಉತ್ತರ ರಾಜಕಾರಣಿಗಳು, ಗೌರ್ಮೆಂಟ್ ಕೆಲಸ ಸಿಕ್ಕೋದು, ಸರ್ಕಾರದಿಂದ ತುಂಬ ಒಳ್ಳೇದಾಗ್ಬಿಡುತ್ತೆ ಸಿಂಹರಾಶಿ ಹುಟ್ಟಿದವ್ರಿಗೆ. ಯಾಕಂದರೆ ಈ ಸೂರ್ಯನಾರಾಯಣ 6ನೇ ಮನೆ. ವೃತ್ತಿ ಜೀವನ ಹೇಗಿರುತ್ತೆ? ವೃತ್ತಿ ಜೀವನ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರದಲ್ಲಿರೋರಿಗೆ ತುಂಬ ಒಳ್ಳೆಯದು. ರಾಜಕಾರಣಿ, ಸೂರ್ಯನು ಅಧಿಪತಿ ನಮ್ಮ ಸಿಂಹರಾಶಿಗೆ. ಸೊ ರಾಜಕಾರಣಿಗಳಿಗೆ ತುಂಬ ಒಳ್ಳೆಯದು. ರಾಜಕೀಯ ವ್ಯಕ್ತಿಗಳಿಗೆ ಫೆಬ್ರವರಿ ಮಾರ್ಚ್ ದಾಟಿದ್ರೆ ಆ ವ್ಯಕ್ತಿ ಮತ್ತೆ ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ, ಅಪ್ಲೈ ರಿಪ್ಲೈ ಸಿಕ್ಕುತ್ತೆ. ಇಲ್ಲಿ ಅಪ್ಲೈ ನೋ ರಿಪ್ಲೈ ಪ್ರಯತ್ನ ಪಡ್ತಿದ್ದಾರೆ, ಸಿಕ್ಕಲ್ಲ. ಅದಕ್ಕೆ ಯೋಗ ಇದೆಯಾ, ಸೂರ್ಯ ನೋಡ್ಕೊಬೇಕು. ಬಲವಾಗಿದ್ರೆ ಗೌರ್ಮೆಂಟ್ ಕೆಲಸ. ಸೊ ಸರ್ಕಾರದಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯ ಹೊಟ್ಟೆಗೆ ಅಧಿಪತಿ ಅಂದ್ರು. ಸಿಂಹರಾಶಿ ಹೊಟ್ಟೆ ರೋಗಗಳು, ಪಾಪಗ್ರಹಗಳಿದೆ, ಅಪೆಂಡಿಸೈಟಿಸ್, ಸಿಜೇರಿಯನ್ ಆಗೋದು. ಆಮೇಲೆ ಶುಭ ಗ್ರಹ ಇದ್ರೆ ಅವ್ರಿಗೆ ತೊಂದರೆ ಆಗಲ್ಲ. ಆ ಗ್ರಹಗಳು ಶಾಂತಿ ಮಾಡ್ಕೊಂಡ್ಬಿಟ್ರೆ ಹೊಟ್ಟೆ ರೋಗಗಳು, ಊಟ ಬಲ್ಲವನಿಗೆ ರೋಗವಿಲ್ಲ ಅಂದಾಗೆ. ಸೊ ಸರಿಯಾಗಿ ಟೈಮ್ ಊಟ ಮಾಡಿಬಿಟ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಪರಿಹಾರ ಇಲ್ಲಿ ನೋಡಮ್ಮ, ಗೋಧಿಯನ್ನು ದಾನ ಮಾಡೋದು. ಇದು ಮಾಡ್ಕೊಂಡ್ಬಿಟ್ರೆ ಸಿಂಹರಾಶಿಗೆ ಇನ್ನೂ ಬಲ ಉಂಟಾಗುತ್ತೆ ಸಂಕ್ರಾಂತಿ ಹಬ್ಬಕ್ಕೆ. ಪರಿಹಾರ ಮಂತ್ರ ಓಂ ಹ್ರೌಂ ಖಗಾಯ ನಮಃ ಅಂದ್ರು. ಮತ್ತೆ ಅವ್ರು ಹೇಳ್ದಾಗೆ ಶ್ರೀರಾಮರ ಮಂತ್ರ. ಇದಿಷ್ಟು ಹೇಳ್ಕೊಂಡ್ಬಿಟ್ರೆ ಸಿಂಹರಾಶಿ ತುಂಬಾ ಶುಭ. ನಿಮಸ್ವರಾಜ್ ಗುರುಜಿ, ಕನ್ಯಾ ರಾಶಿಗೆ ಸಂಕ್ರಾಂತಿ ಭವಿಷ್ಯ ಹೇಗಿದೆ? ಕನ್ಯಾ ರಾಶಿಯವರಿಗೆ ಮಕರ ಸಂಕ್ರಾಂತಿಯ ಫಲಾಫಲಗಳು ನೋಡೋಕೆ ಹೋದಾಗ ಪೂರ್ವ ಪುಣ್ಯ ಸ್ಥಾನದಲ್ಲಿ ಸಂಕ್ರಮಣ ಆಗ್ತಾ ಇರ್ತಕ್ಕಂಥ ಸಂದರ್ಭ. ಕನ್ಯಾ ರಾಶಿಯವರಿಗೆ ಈಗಾಗಲೇ ಗುರುಬಲ ಇಲ್ಲ, ಮೇಯಿಂದ ಗುರುಬಲ ಬರ್ತಾ ಇದೆ. ಆದರೂ ಕೂಡ ಈ ಪೂರ್ವ ಪುಣ್ಯ ಸ್ಥಾನದಲ್ಲಿ ಸಂಕ್ರಮಣ ಫಲವನ್ನು ಗಮನಿಸಿ ನೋಡೋಕೆ ಹೋದಾಗ ಸಾಕಷ್ಟು ಕೆಲವೊಂದು ಬದಲಾವಣೆಗಳು ಕೂಡ ಇದೆ. ಕೆಲವೊಂದು ಒಳ್ಳೆಯದು ಕೂಡ ಆಗ್ತಕ್ಕಂಥದ್ದು. ಕೆಲಸ ಕಾರ್ಯಗಳು ನಿಧಾನಗತಿ ಇರೋದು ಸ್ವಲ್ಪ ಫಾಸ್ಟ್ ಆಗುತ್ತೆ. ಈಗಾಗಲೇ ಯಾವ ಕೆಲಸ ಪೆಂಡಿಂಗ್ ಇರ್ತದೆ ಅದು ಸ್ವಲ್ಪ ಫಾಸ್ಟ್ ಆಗುತ್ತೆ. ಪತಿ ಪತ್ನಿಯರ ಕಲಹಗಳು ಇತ್ಯರ್ಥ ಆಗುತ್ತೆ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಗೊಂದಲ ಇತ್ತು, ಕನ್ಫ್ಯೂಸ್. ಈ ಮಗ ಓದ್ತಾನೆ ಇಲ್ಲೋ, ಇವನು ವಿವಾಹ ಜೀವನ ಏನಾಗುತ್ತೆ, ಈ ಗೊಂದಲಗಳಿಗೆ ಮಕ್ಕಳ ವಿಷಯದಲ್ಲಿ ಒಂದು ಪರಿಪೂರ್ಣತೆ ಸಿಗ್ತಕ್ಕಂಥದ್ದು ಕೂಡ ಇರುತ್ತೆ. ಇನ್ನು ಹಾಗೇನೆ ವಿದ್ಯಾರ್ಥಿಗಳಿಗೆ ಶುಭ ಫಲನೇ. ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ. ಪ್ರಯತ್ನ ಪಡ್ತಾ ಇದ್ದು ಈಗಾಗಲೇ ಕೆಲಸ ಅದು ಕೂಡ ಕಂಪ್ಲೀಟ್ ಆಗ್ತಕ್ಕಂಥ. ವೃತ್ತಿ ಜೀವನ ಹೇಗಿರುತ್ತೆ? ವೃತ್ತಿ ಜೀವನ ಅಂದ್ರೆ ಈ ರಾಶಿ ಸಂಬಂಧಪಟ್ಟಿರ್ತಕ್ಕಂಥ ಆಡಿಟಿಂಗ್ ಆಗ್ಬೋದು, ಸ್ಕೂಲ್ಸ್ ಆಗ್ಬೋದು, ಕಂಪ್ಯೂಟರ್ಸ್ ಆಗ್ಬೋದು, ಹಾಗೇನೆ ಬಹುಮುಖ್ಯವಾಗಿ ನೋಡಕ್ ಹೋದಾಗ ಮೀಡಿಯಾ ಆಗ್ಬೋದು, ಕಮ್ಯುನಿಕೇಶನ್ ಮೀಡಿಯಾ ಅವರಾಗ್ಬೋದು, ಇಂಥವರ ವಿಷಯಗಳಲ್ಲಿ ನೋಡಕ್ ಹೋದಾಗ ಕೆಲವೊಂದು ಶುಭ ಫಲಗಳಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆರೋಗ್ಯ ಸ್ಥಿತಿ ಹೇಗಿರುತ್ತೆ? ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಕೂಡ ಮೂಡಿಸಬೇಕಾಗಿರುತ್ತೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಟೆನ್ಷನ್ಸ್ ಕೂಡ ಬರ್ತಕ್ಕಂಥ ಸಾಧ್ಯತೆ. ಬುಧನ ಒಂದು ರಾಶಿದು ಕೂಡ ಆಗಿರೋದ್ರಿಂದ ಬುದ್ಧಿಶಕ್ತಿಯಿಂದ ಗೋ ಫಾರ್ ಸೆಕೆಂಡ್ ಥಾಟ್. ಆ ಥರದ ನಿರ್ಧಾರಗಳು ಬೇಡ, ಅನುಮಾನಗಳು ಬೇಡ, ಸುಮ್ಮನೆ ಅನುಮಾನ ಪಡಕ್ ಹೋಗ್ಬೇಡಿ. ಅದರಿಂದ ಕೂಡ ದೇಹಕ್ಕೆ ಕೂಡ ತೊಂದರೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರೋದ್ರಿಂದ ಆರೋಗ್ಯದ ವಿಷಯದಲ್ಲಿ ಕೆಲವೊಂದು ಬದಲಾವಣೆಗಳು ತಾವು ಮಾಡ್ಕೊಳ್ಳೇಬೇಕು. ತೊಂದರೆಗಳು ಕೂಡ ಇದೆ. ಪರಿಹಾರ ಅಂದಾಗ ಸಾಕ್ಷಾತ್ ಆ ಭಾಸ್ಕರ್ನ ಆರಾಧನೆ ಮಾಡಬೇಕು, ಸೂರ್ಯ ನಮಸ್ಕಾರ ಮಾಡ್ಕೋಬೇಕು. ಅದರ ಜೊತೆಗೆ ಹಸಿರು ಬಟ್ಟೆ, ಎಳ್ಳು ಬೆಲ್ಲ, ಉಣ್ಣೆದಿರುತ್ತಲ್ಲ, ಉಣ್ಣೆ ಬೆಡ್ಶೀಟ್ ಅಂತ ಏನ್ ಹಿಂದೆ ಕೊಡ್ತಾ ಇದ್ರು ಅದೆಲ್ಲ ದಾನ, ಅಂಥದ್ದನ್ನು ಕೂಡ ದಾನ ಕೊಡೋದ್ರಿಂದ ಒಳ್ಳೇದಾಗುತ್ತೆ. ಪರಿಹಾರ ಮಂತ್ರ ಭಾಸ್ಕರ್ನ ಮಂತ್ರವೇ ಹೇಳ್ಕೋಬೇಕು. ಭಾಸ್ಕರಾಯಚ ವಿದ್ಮಹೆ ಮಹಾದ್ಯುತಿಕರಾಯಚ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಓಂ ಓಜಸ್ಕರಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಸ್ಕೆಚಿನ್ ಗುರುಜಿ, ತುಲಾರಾಶಿಗೆ ಸಂಕ್ರಾಂತಿ ಭವಿಷ್ಯ ಹೇಗಿದೆ? ತುಲಾರಾಶಿಗೆ ಬಹಳ ಶುಭವಾಗಿದೆ. ಗುರುಬಲ, ತುಲಾರಾಶಿ ಮೇಲೆ ಬೃಹಸ್ಪತಿಯ ದೃಷ್ಟಿ ಇದೆ. ಸೊ 2 ತಿಂಗಳು ಹೋಗ್ಬೇಕು. ಶಿವರಾತ್ರಿ ಹಬ್ಬ, ಚಳಿ ಕಮ್ಮಿ ಆಗುತ್ತೆ. ಮೀನರಾಶಿಗೆ ಸೂರ್ಯ ಬರೋದು, ಚಾಂದ್ರಮಾನ ಯುಗಾದಿ ಲೆಕ್ಕ ಇಟ್ಕೊಳ್ಳಿ. ತುಲಾರಾಶಿ ಅದ್ಭುತ ಪರಿವರ್ತನೆ, ಗುರುಬಲ, ವಿವಾಹಾದಿ ಶುಭ ಕಾರ್ಯ ನಡೆಯುತ್ತೆ. ಸ್ವಲ್ಪ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡೆದ್ರೇನು ಶುಭ. ವೃತ್ತಿ ಜೀವನ ಹೇಗಿರುತ್ತೆ? ವೃತ್ತಿ ಅಂದರೆ ಇಲ್ಲಿ ರಂಗಪ್ರವೇಶ ಮಾಡೋದು, ನೃತ್ಯ, ನಾಟ್ಯ, ಗೀತ, ಕಲಾ, ಫಿಲ್ಮ್ ವರ್ಲ್ಡು, ಆರ್ಟ್ ಬಿಡಿಸೋದು, ಚಿತ್ರಕಲೆ, ಇವ್ರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯ ಸ್ಥಿತಿ ಹೇಗಿರುತ್ತೆ? ಆರೋಗ್ಯ ಇಲ್ಲಿ ತುಲಾರಾಶಿಗೆ ಕಿಬ್ಬು ಹೊಟ್ಟೆ ಭಾಳ ಹುಷಾರಾಗಿರ್ಬೇಕು. ಪಾಪಗ್ರಹ ಇದ್ರೆ ಇಲ್ಲದೇನು ತೊಂದರೆ ಆಗಲ್ಲ.
ತುಲಾ ರಾಶಿಗೆ ಗುರು ದೃಷ್ಟಿ ಇರೋದ್ರಿಂದ ದಶೆ ಚೆನ್ನಾಗಿರೋದ್ರಿಂದ ಆರೋಗ್ಯನೂ ಚೆನ್ನಾಗಿ, ಸಂಕಟ ಇದ್ರೂ ಪಾರಾಗ್ಬಿಡುತ್ತೆ. ಪರಿಹಾರ ಏನು? ಪರಿಹಾರ ಇಲ್ಲಿ ಅವರೆಕಾಳನ್ನು ದಾನ ಕೊಡಬೇಕು. ಶುಕ್ರ ಮತ್ತೆ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೀರೆ ಸೇವೆ ಮಾಡಬೇಕು. ದೇವಿ ದೇವಸ್ಥಾನ ಶುಕ್ರ ಅಧಿಪತಿ ತುಲಾ ರಾಶಿಗೆ, ಶುಕ್ರವಾರನೇ ಮಾಡಬೇಕು, ಬಹಳ ಶುಭವಾಗುತ್ತೆ. ಪರಿಹಾರ ಮಂತ್ರ ಓಂ ಹ್ರಾಂ ಹಿರಣ್ಯಗರ್ಭಾಯ ನಮಃ ಇಷ್ಟು ಹೇಳ್ಕೊಳ್ಳೋದು. ಮತ್ತು ವಿಶೇಷವಾಗಿ ಶ್ರೀರಾಮ ಬಲರಾಮ ಪರಶುರಾಮ ಅಂದರು. ಶುಕ್ರನಿಗೆ ಭಾರ್ಗವೋ ಭಾರ್ಗವಸ್ಯ ಚ ಪರಶುರಾಮ, ಭಾರ್ಗವ ಅಂದರೆ ಪರಶುರಾಮ ಲೀಲೆಯನ್ನು ಓದೋದು, ಪರಶುರಾಮನ ಧ್ಯಾನ ಮಾಡಿ ಇಷ್ಟು ಹೇಳ್ಕೊಂಡ್ಬಿಟ್ರೆ ಅದ್ಭುತ ಫಲ ತುಲಾರಾಶಿ. ಓಕೆ, ಇನ್ನು ವೃಶ್ಚಿಕ ರಾಶಿಗೆ ಸಂಕ್ರಾಂತಿ ಭವಿಷ್ಯ ಹೇಗಿದೆ? ವೃಶ್ಚಿಕ ರಾಶಿಯವರಿಗೆ ಸಂಕ್ರಾಂತಿಯ ಫಲಾಫಲ ನೋಡೋಕೆ ಹೋದಾಗ 3ರಲ್ಲಿ ಒಂದು ಏನು ಸಂಕ್ರಮಣ ಆಗ್ತಾ ಇರ್ತಕ್ಕಂಥದ್ದು. ಯಾವಾಗಲೂ ಹೇಳ್ತೀವಿ 3, 6, 9, 11 ಕೆಲವೊಂದು ಶುಭ ಫಲಗಳೇ ಕೊಡುತ್ತೆ. ಇನ್ನೂ ವಿಶೇಷ ಏನಂದರೆ ಇದು ವೃಶ್ಚಿಕ ಲಗ್ನದಲ್ಲಿಯೇ ಸಂಕ್ರಮಣ ಆಗ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಅರ್ಧಾಷ್ಟಮ ಶನಿ ಬೇರೆ ಸ್ವಲ್ಪ ಇದೆ. ಈಗ ಗುರುಬಲ ಇಲ್ಲ, ಆದರೆ ಮುಂದಿನ ವರ್ಷ 2024ರಲ್ಲಿ ಗುರುಬಲ ಬೇರೆ ಬರ್ತಾ ಇದೆ. ಆದರೆ ಈ ಸಂಕ್ರಮಣದ ಫಲಾಫಲ ನೋಡೋಕೆ ಹೋದಾಗ ಸ್ವಲ್ಪ ಮಿಶ್ರ ಫಲ ಅಂತ ಹೇಳುತ್ತೆ. ಒಂದು ಅದೃಷ್ಟನೂ ಇದೆ, ದುರಾದೃಷ್ಟನೂ ಇದೆ. ಅದು ತಕ್ಷಣಕ್ಕೆ ಆಗಲ್ಲ, ಕಾಯಬೇಕು ಅಂತ, ಸ್ವಲ್ಪ ನಿಧಾನಗತಿ. ಯಾವ ರೀತಿಯ ನಿಮಗೆ ಶುಭ ಫಲಗಳಿಗೆ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಸ್ವಲ್ಪ ಲೇಟ್ ಆಗ್ತಕ್ಕಂಥದ್ದು ವೃತ್ತಿ ಜೀವನದಲ್ಲಾಗ್ಬೋದು, ಹಾಗೆ ವ್ಯವಹಾರಗಳಲ್ಲಾಗ್ಬೋದು, ಭೂಮಿಯ ವಿಷಯ ಆಗ್ಬೋದು, ಇವೆಲ್ಲವೂ ಕೂಡ ಸ್ವಲ್ಪ ತಡ ಆಗುತ್ತೆ. ವೃತ್ತಿ ಜೀವನ ಹೇಗಿರುತ್ತೆ? ವೃತ್ತಿ ಜೀವನ ಅಂದರೆ ಈ ರಾಶಿಯ ಡಾಕ್ಟರ್ಸು, ಇಂಜಿನಿಯರ್ಸು, ಕಂಪ್ಯೂಟರ್ ಇಂಜಿನಿಯರ್ಸ್ ಆಗ್ಬೋದು, ಅದೇ ರೀತಿ ಕೆಮಿಸ್ಟ್ಸ್ ಅಂತ ಏನು ಕರಿತೀವಿ ಅವರು, ಎಲೆಕ್ಟ್ರಿಸಿಟಿ ಕೆಲಸದಲ್ಲಿ ಮಾಡ್ತಕ್ಕಂಥವ್ರಿಗೆ ಮೇಯಿಂದ ಆಚೆಗೆ ಬಹಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮುಖ್ಯವಾಗಿ ಮನೆ ಕಟ್ಕೊಳ್ಳೋರು ಎಲ್ಲರಿಗೂ ಅದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಮನೆ ಕಟ್ಕೊಳ್ಳೋರಿಗೆ ಇದು ಶುಭ ವೃಶ್ಚಿಕ ರಾಶಿಯವರಿಗೆ. ಇನ್ನು ವಾಹನದ ವಿಷಯದಲ್ಲೂ ಕೂಡ ಒಂದು ಗಟ್ಟಿ ನಿರ್ಧಾರ ತಗೊಳ್ತೀರಾ, ಕಾರ್ ತಗೋಬೇಕಾ ಬೈಕ್ ತಗೋಬೇಕಾ, ಅದರಲ್ಲಿ ಎರಡರಲ್ಲಿ ಒಂದು ನಿರ್ಧಾರ ತಗೊಳ್ಳೋದ್ರಿಂದ ನಿಮಗೆ ವಾಹನ ಯೋಗ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಆರೋಗ್ಯದ ಕೆಲವಿಗಾಗಲೇ ಸಫರ್ ಆಗ್ತಾ ಇದ್ದೀರಾ, ತೊಂದರೆ ಇದೆ, BP ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಬೇರೆ ಕಾಯಿಲೆಗಳಿರ್ಬೋದು, ಇವೆಲ್ಲ ವಿಷಯಗಳಲ್ಲೂ ಕೂಡ ಸ್ವಲ್ಪ ಸಮತೋಲನ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಒಳ್ಳೆಯದಾಗುತ್ತೆ. ಪರಿಹಾರ ಮುಖ್ಯವಾಗಿ ಸೂರ್ಯನ ಆರಾಧನೆ, ಕೆಂಪು ಹೂವನ್ನು ದೇವಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಕೆಂಪು ಬಟ್ಟೆಯನ್ನು ದಾನ ಮಾಡ್ತಕ್ಕಂಥದ್ದು, ಎಳ್ಳು ಬೆಲ್ಲವನ್ನು ಜೊತೆ ಸೇರಿಸಿ ತಾವು ದಾನ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಪರಿಹಾರ ಮಂತ್ರ ಓಂ ಐಂ ಇಷ್ಟಾರ್ಥದಾಯ ನಮಃ ಈ ಮಂತ್ರ ಆಗಲಿ, ಇಲ್ವಂದ್ರೆ ಓಂ ಭಾನುವೇ ನಮಃ, ಎರಡರಲ್ಲೊಂದು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಧನುಸು ರಾಶಿಗೆ ಹೇಗಿದೆ ಗುರುಗಳೇ ಸಂಕ್ರಾಂತಿ ಭವಿಷ್ಯ? ಧನುಷ್ ರಾಶಿಗೆ 13ನೇ ತಾರೀಕು ಫೆಬ್ರವರಿಗೆ ಕುಂಭ ಸಂಕ್ರಮಣ ಪ್ರಾರಂಭವಾಗುತ್ತೆ. ಮಕರ ಸಂಕ್ರಮಣ ಆದ ನಂತರ ಕುಂಭ ಸಂಕ್ರಮಣ 13 ಫೆಬ್ರವರಿ. ತದನಂತರ ಬಹಳ ದೊಡ್ಡ ಪರಿವರ್ತನೆ. ಅವ್ರ ಪರಾಕ್ರಮದಿಂದ ವಿಕ್ರಮದಿಂದ ಯಾವ ಕೆಲಸಕ್ಕೆ ಹಾಕೋ ಮುಂದೆ ಹೋಗ್ತಾರೆ. 3ನೇ ಮನೆಯಲ್ಲಿ ಸೂರ್ಯ ಜಾತದಲ್ಲಿದ್ದರು, ಅವ್ರ ಜೀವನದಲ್ಲಿ ಭಾಳ ಪವರ್ಫುಲ್. ಇದು ಗುರುಬಲನೂ ಇದೆ, ವಿವಾಹಾದಿ ಶುಭ, ಸಂತಾನ ಸುಖ. ಹಾಗೆ ಧನುರಾಶಿಗೆ ಗುರುಬಲ ಇದೆ, ಪಂಚಮ ಗುರು ಏನು, 4ರಲ್ಲಿ ರಾಹು ಕೇತು ಇದೆ. ತಂದೆ ತಾಯಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ವೃತ್ತಿ ಜೀವನ ಹೇಗಿರುತ್ತೆ? ವೃತ್ತಿ ಜೀವನ ಅಂದ್ರೆ ಧನುರಾಶಿಗೆ ಸ್ವೀಟ್ ವ್ಯಾಪಾರ ಮಾಡುವವರು ಮೇಲೆ ಬರ್ತಾರೆ. ವಿದ್ವಾಂಸರು, IAS ಆಫೀಸರ್ಸು, ವಿದ್ಯಾವಂತರು, ವಿದ್ಯಾರ್ಥಿಗಳಿಗೆ ಒಳ್ಳೆಯದು. ವ್ಯಾಪಾರ ಮಾಡೋರಿಗೆ, ಮತ್ತೆ ದೇವಸ್ಥಾನದ ಮ್ಯಾನೇಜ್ಮೆಂಟ್ ಅಂತೀವಿ, ದೇವಸ್ಥಾನ ಆಡಳಿತ ಮಂಡಳಿ ಇರ್ತಾರೆ, ಅವ್ರಿಗೆಲ್ಲ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಧನುರಾಶಿ. ಆರೋಗ್ಯದಲ್ಲಿ ಕೊಂಚ ಬದಲಾವಣೆ ಅಂತ ಹೇಳ್ತಿದ್ರಿ. ಆರೋಗ್ಯ ಅಂತ ಹೇಳಿದ್ರೆ ತೊಡೆಗೆ ಅಧಿಪತಿ ಅಂತ. ದುರ್ಯೋಧನ್ಗೆ ಪೈಲ್ವಾನ್ಗೆ ಒಂದು ವೀಕ್ ಪಾಯಿಂಟ್ ಇರುತ್ತೆ. ಶ್ರೀಕೃಷ್ಣ ಹೇಳ್ತಾರೆ ತೊಡೆಗೆ ಹೊಡಿ ಭೀಮಾ ಅಂತ. ಹಾಗೆ ತೊಡೆ ವೀಕ್ ಪಾಯಿಂಟ್ ಇರುತ್ತೆ ಪಾಪಗ್ರಹ ಇದ್ರೆ, ಅರ್ಥ ಮಾಡಿ. ಇಲ್ಲದೆ ಇದೆ ಆರೋಗ್ಯ ಚೆನ್ನಾಗಿರುತ್ತೆ. ಎಂದಾಗ ಧನುರ್ಮಾಸ ಮುಗೀತಲ್ಲ, ಮಕರ ಮಾಸ ಬಂತು. ಪರಿಹಾರ ನೋಡಮ್ಮ, ಇಲ್ಲಿ ಕಡಲೆಯನ್ನು ದಾನ ಕೊಡಬೇಕು ನವಧಾನ್ಯಗಳಲ್ಲಿ. ಮತ್ತೆ ಮಧುರಾಹಾರವನ್ನ ದಾನ ಮಾಡಿಕೊಡ್ಬೇಕು. ಬೆಲ್ಲ ದೇವಸ್ಥಾನಕ್ಕೆ ಹೋಗಿ ಮಧುರಾಹಾರ ಅಂತ. ಆ ಕಾಲದಲ್ಲಿ ಸಕ್ಕರೆ ಇರಲ್ಲ, ಬೆಲ್ಲ ಮನೆ ಉಪಯೋಗ ಮಾಡೋದು ಒಳ್ಳೇದು, ಡಯಾಬಿಟಿಸು ಬರಲ್ಲ. ಪರಿಹಾರ ಮಂತ್ರ ಓಂ ರೂಂ ಆದಿತ್ಯಾಯ ನಮಃ, ಮತ್ತೆ ವಾಮನ ಲೀಲೆಯನ್ನು ಓದಬೇಕು. ಬಸವರಾಜ್ ಗುರುಜಿ, ಮಕರ ರಾಶಿಗೆ ಸಂಕ್ರಾಂತಿ ಭವಿಷ್ಯ ಹೇಗಿದೆ? ಮಕರ ರಾಶಿಯವರಿಗೆ 2024ರ ಸಂಕ್ರಾಂತಿಯ ಫಲಾಫಲಗಳು ನೋಡಕ್ ಹೋದಾಗ ತನುಸ್ಥಾನದಲ್ಲಿ ಜನ್ಮದಲ್ಲಿ ಕೇಂದ್ರ ರಾಶಿನೇ ಇದು. ಇವತ್ತಿನ ದಿವಸ ನಾವು ಇಡೀ ವಿಷಯಕ್ಕೆ ಅನುಸಾರವಾಗಿ ನೋಡಕ್ ಹೋದಾಗ ಇದು ಕೇಂದ್ರ ರಾಶಿ. ತನುಸ್ಥಾನದಲ್ಲಿ ರವಿಯ ಸಂಚಾರ ಆಗ್ತಾ ಇದೆ. ಇದನ್ನ ಅನುಸರಿಸಿ ನಾವು ಈ ರಾಶಿಯವರಿಗೆ ಇದರ ಫಲಾಫಲ ನೋಡಕ್ ಹೋದಾಗ ಈ ರಾಶಿಯವರಿಗೆ ಸಾಕಷ್ಟು ಶುಭದ ನಿರೀಕ್ಷೆಗಳು ಇರುತ್ತೆ, ಒಳ್ಳೇದಾಗ್ತಕ್ಕಂಥದ್ದು. ಈ ವರ್ಷ ಬೇರೆ ಗುರುಬಲ ಬರ್ತಾ ಇದೆ. ವೃತ್ತಿ ಜೀವನದಲ್ಲಿ ಸಾಕಷ್ಟು ಮಹತ್ತರವಾದ ಒಂದು ಬದಲಾವಣೆಯ ಜೊತೆಗೆ ಧನಾತ್ಮಕ ಬದಲಾವಣೆ ಆಗ್ತಕ್ಕಂಥ ಯೋಗ. ಕುಟುಂಬದಲ್ಲಿ ಮುಖ್ಯವಾಗಿ ಕುಟುಂಬದಲ್ಲಿ ಅಪವಾದಗಳಾಗ್ಬೋದು,
ಎಲ್ಲೋ ನಿಂದನೆಗಳಾಗ್ಬೋದು, ಇವುಗಳಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿವಾಹ ವಿಷಯಗಳಲ್ಲೂ ಕೂಡ ಶುಭ ವಿಷಯ. ಆದರೆ ಈ ರಾಶಿಯವರಿಗೆ ವಾಹನ ಕಂಟಕ ಎದ್ದು ಕಾಣ್ತಾ ಇದೆ. ಸ್ವಲ್ಪ ಅಗ್ನಿ ಅವಘಡಗಳ ವಿಷಯದಲ್ಲಿ ಚೇತರಿಕೆಯಿಂದಿರಬೇಕು, ಜಾಗೃತಿಯಾಗಿರ್ಬೇಕಾಗಿರುತ್ತೆ. ಆದ್ರೂ ಶುಭ ಸುದ್ದಿ ಹೊಂದಿದೆ. ವಿವಾಹ, ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ, ಭೂಮಿ ತಗೊಳ್ಳೋ ಯೋಗ, ಫ್ಲಾಟ್ ಚೇಂಜ್ ಮಾಡೋ ಯೋಗ, ಅಪಾರ್ಟ್ಮೆಂಟ್ ಅಲ್ಲಿ ಏನಾದ್ರೂ ಒಂದು ಫ್ಲಾಟ್ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗಾಗಿ ಕೆಲವೊಂದು ಶುಭ. ಬಿಲ್ಡರ್ಸ್ಗೆ ಒಳ್ಳೇದಾಗುತ್ತೆ, ಕಬ್ಬಿಣ ವ್ಯಾಪಾರಿಗಳಿಗೆ ಇವರೆಲ್ಲರಿಗೂ ಸಹ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸರ್ಕಾರಿ ನೌಕರರಿಗೆ ಒಳ್ಳೆಯ ಸುದ್ದಿ ಕೂಡ ಈ ಒಂದು ಸಮಯ. ವೃತ್ತಿ ಜೀವನ ಶುಭ ಅಂತ. ವೃತ್ತಿ ಜೀವನದಲ್ಲಿ ನೋಡಿ, ಈ ಗ್ರಾನೈಟ್ ವ್ಯಾಪಾರಿಗಳಿಗೆ, ಪೆಸ್ಟಿಸೈಡ್ಸ್ ವ್ಯಾಪಾರಿಗಳಿಗೆ, ಪೆಟ್ರೋಲ್ ಬಂಕ್ ವ್ಯಾಪಾರಿಗಳಿಗೆ, ಪೆಟ್ರೋಲ್ ಮಾಡ್ತಕ್ಕಂಥವ್ರಿಗೆ, ಇಂಥವ್ರಿಗೆಲ್ಲ ಬಹಳಷ್ಟು ಶುಭ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿ ಇರಬೇಕು. ನರಗಳ ತೊಂದರೆ ಆಗೋದು ಈಗ, ಯಾಕೆಂದ್ರೆ ಮಕರ ರಾಶಿ ಅಂತ ಹೇಳಿದ್ರೆ ಮೊಣಕಾಲ್ ನೋವು, ಶರೀರದಲ್ಲಿ ನರಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಸುಮ್ಮನೆ ಎದ್ದೇಳಕ್ಕಾಗಲ್ಲ, ಸುಸ್ತಾಗ್ತಾ ಇದೆ, ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕೋ ನರಗಳ ನೋವು, ಈ ಥರದ್ದಿರುತ್ತೆ. ಅಂತ ಸೀರಿಯಸ್ ಕಾಯಿಲೆಗಳೇನೂ ಇರೋದಿಲ್ಲ. ಆದರೆ ಸಪೋಸ್ ಈ ರಾಶಿಯವ್ರಿಗೆ ಏನಾದರೂ ಸಣ್ಣ ಪುಟ್ಟ ಡಾಕ್ಟರ್ ಸರ್ಜರಿ ಏನಾದರೂ ಹೇಳಿದ್ರು ಕೂಡ ಶುಭ ಆಗುತ್ತೆ, ಕೆಟ್ಟದ್ದೇನೂ ಆಗಲ್ಲ. ಪರಿಹಾರ ಅಂದಾಗ ಮಕರ ರಾಶಿಯವರು ಕಪ್ಪು ಬಟ್ಟೆಯನ್ನ, ಈಗ ಹೆಂಗು ಶಬರಿಮಲೆಗೆ ಹೋಗ್ತಾ ಇರ್ತಾರೆ, ಅವ್ರಿಗೊಂದು ವಸ್ತ್ರ ಅಥವಾ ಅವ್ರಿಗೆ ಏನಾದರೂ ಕೊಡೋದು, ತುಪ್ಪವನ್ನ ದಾನ ಮಾಡೋದು, ದೀಪದ ಎಣ್ಣೆಗಳು, ದೇವಸ್ಥಾನಕ್ಕೆ ಎಣ್ಣೆಯನ್ನು ಕೊಡ್ತಕ್ಕಂಥದ್ದು, ಎಳ್ಳೆಣ್ಣೆ ಆಗ್ಬೋದು, ಸಾಸಿವೆ ಎಣ್ಣೆ ಆಗ್ಬೋದು. ಈ ಹಬ್ಬದ ವಿಶೇಷ ಏನಂದ್ರೆ ಎಳ್ಳು ದಾನನೇ ಮಹಾದಾನ. ಹಾಗಾಗಿ ಈ ದಾನ ಕೊಡೋದ್ರಿಂದ ಬಹಳಷ್ಟು ಶುಭ ಆಗುತ್ತೆ. ಪರಿಹಾರ ಮಂತ್ರ ಮಕರ ರಾಶಿಯವರಿಗೆ ಸೂರ್ಯನ ಮಂತ್ರ ಆಗಿರ್ತಕ್ಕಂಥ ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ, ಈ ಮಂತ್ರವನ್ನ ಹೆಚ್ಚಾಗಿ ಹೇಳ್ಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ. ಇನ್ನು ಕುಂಭರಾಶಿಗೆ ಸಂಕ್ರಾಂತಿ ಭವಿಷ್ಯ ಹೇಗಿದೆ ಎಸ್ಕೆಜಿನ್ ಗುರುಜಿ? ಕುಂಭರಾಶಿಗೆ ಇಲ್ಲಿ 2 ತಿಂಗಳು ಹೋಗಬೇಕು. 2 ತಿಂಗಳ ನಂತರ ಮೀನರಾಶಿಗೆ ಸೂರ್ಯ ಬರೋದು ಅಂದರೆ ಚಾಂದ್ರಮಾನ ಯೋಗಾದಿ ಲೆಕ್ಕಾಚಾರ ಇಟ್ಕೊಳ್ಳಿ. ಆವಾಗ ಅವ್ರಿಗೆ ತುಂಬ ಒಳ್ಳೆಯದು. ಈ ಸಮಯ ಹೇಗಿದೆ ಅಂದರೆ ಕೈಗೆ ಬಂತು ಬಾಯಿಗೆ ಬರಲ್ಲ. ದಶೆ ಚೆನ್ನಾಗಿದೆ, ಹಲವರು ಚೆನ್ನಾಗಿರ್ತಾರೆ. ದಶೆ ಚೆನ್ನಾಗಿಲ್ಲದಿದ್ರೆ ಎಷ್ಟೋ ಕಷ್ಟಪಡ್ತಾ ಇದ್ರೆ ಶ್ರಮೆ ಜಾಸ್ತಿ, ಫಲ ಕಡಿಮೆ. ಕುಂಭರಾಶಿ ಅದು ಸ್ವಲ್ಪ ಹುಷಾರಾಗಿರ್ಬೇಕು. ಹಿಂದೆ ಮುಂದೆ ಆತರ ಪಟ್ಟು ಕೆಲಸ ಮಾಡಬಾರ್ದು. ಯೋಚನೆ ಮಾಡಿ ಕೆಲಸ ಮಾಡು, ಯೋಚನೆ ಮಾಡಿ ಮಾತಾಡಬೇಕು. ಕಲಹ, ಕುಟುಂಬದಲ್ಲಿ ಕಲಹ, ಹೊರಗಡೆ ಶತ್ರುಗಳು ಗಲಾಟೆ, ಫೆಬ್ರವರಿ ಮಾರ್ಚ್ ಹುಷಾರಿರ್ಬೇಕು. ತದನಂತರ ಶುಭ. ವೃತ್ತಿ ಜೀವನ, ಉದ್ಯೋಗ ಹೇಗಿರುತ್ತೆ? ಉದ್ಯೋಗದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸು, ಸಿವಿಲ್ ಕಾಂಟ್ರಾಕ್ಟ್ ಮಾಡೋರು, ಕನ್ಸ್ಟ್ರಕ್ಷನ್ ಬಿಲ್ಡರ್ಸ್ಗೆ ಬಹಳ ಕ್ರಮೇಣವಾಗಿ ಒಳ್ಳೇದಾಗುತ್ತೆ. ಆದರೆ ಅವರೂ ಫೆಬ್ರವರಿ ಮಾರ್ಚ್ ದಾಟಬೇಕು. ಫೆಬ್ರವರಿ ಮಾರ್ಚಲ್ಲಿ ಸಂಕಟ ಇದೆ, ಸಂಕಟದ ನಂತರ ಒಳ್ಳೇದಾಗುತ್ತೆ. ಆರೋಗ್ಯ ಹೇಗೆ? ಆರೋಗ್ಯ ನೋಡಿ, ಮೊಣಕಾಲು ಅಂತ ಮಕರ ರಾಶಿ, ಕಣಕಾಲು ಕುಂಭರಾಶಿ. ಅರ್ಥ ಮಾಡ್ಕೊಳ್ಳಿ. ಮೀನಖಂಡ ಅಂದ್ರು ಆ ಸ್ಥಳದಲ್ಲಿ ತೊಂದರೆ ಆಗುತ್ತೆ. ಪಾಪಗ್ರಹ ಇದ್ರೆ ಅಲ್ಲೇ ಏಟಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಮೀನ ರಾಶಿಗಳು ಪಾದ. ಹಾಗೆ ಅಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಪರಿಹಾರ ಬನ್ನಿ ಮರವನ್ನು ಪ್ರದಕ್ಷಿಣೆ ಮಾಡಿ, ಎಳ್ಳು, ಶನಿ ಮಹಾತ್ಮನಿಗೆ ಎಳ್ಳನ್ನು ಉಪಯೋಗ. ಈಗ ಎಳ್ಳು ಬೆಲ್ಲ ನಾವು ಪೊಂಗಲ್ಗೆ ಉಪಯೋಗ ಮಾಡ್ತೀವಿ. ದಾನವಾಗೂ ಕೊಡೋದು, ಉಪಯೋಗ ಮಾಡೋದು, ಪರೋಪಕಾರ ಮಾಡೋದು, ಇವೆಲ್ಲ ದೋಷ ಹರಣವಾಗೋದು. ಬಸವರಾಜ ಗುರುಜಿ, ಕಟ್ಟಕಡೆಯ ರಾಶಿ ಮೀನರಾಶಿಗೆ ಸಂಕ್ರಾಂತಿ ಭವಿಷ್ಯವನ್ನು ತಿಳಿಸಿ. ಮೀನರಾಶಿಯವರಿಗೆ 2024ರ ಸಂಕ್ರಾಂತಿಯ ಫಲಾಫಲ ನೋಡೋಕೆ ಹೋದಾಗ ಏಕಾದಶ ಸ್ಥಾನದಲ್ಲಿ ಸಂಕ್ರಮಣ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಈ ರಾಶಿಯವರಿಗೆ ಗುರುಬಲ ಇದೆ, ಜನ್ಮದಲ್ಲೇ ಇರ್ತಕ್ಕಂಥ ರಾಹು ಗುರುಬಲ ಬೇರೆ ಇದೆ. ಹಾಗಾಗಿ ಈಗಾಗಲೇ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಆಶಾವಾದಿಗಳಾಗಿ ಜೀವನವನ್ನು ಕೂಡ ನಡೆಸ್ತಾ ಇರ್ತೀರಾ. ಇನ್ನು ಸಂಕ್ರಾಂತಿಯ ಫಲ ನೋಡೋಕೆ ಹೋದಾಗ ವೃತ್ತಿಯ ಬದಲಾವಣೆಯ ಯೋಗ, ವ್ಯಾಪಾರದಲ್ಲಿ ಬದಲಾವಣೆ, ವ್ಯಾಪಾರದಲ್ಲಿ ವಿಸ್ತರಣೆ ಆಗ್ತಕ್ಕಂಥ ಯೋಗ, ಆಕಸ್ಮಿಕ ಧನಲಾಭ ಆಗ್ತಕ್ಕಂಥದ್ದು, ಆಕಸ್ಮಿಕ ಕಾರ್ಯಸಿದ್ಧಿಗಳಾಗ್ತಕ್ಕಂಥದ್ದು, ಹೊಸ ಸಂಸ್ಥೆ ಸ್ಥಾಪನೆ ಮಾಡಬೇಕು, ಹೊಸ ಸಂಸ್ಥೆ ಕಟ್ಟಬೇಕು, ಅಥವಾ ಮಹಿಳೆಯರೇ ಆಗಲಿ ಏನಾದರೂ ಒಂದು ಹೊಸದಾದ ಒಂದು ವ್ಯಾಪಾರ ಮಾಡಬೇಕು ಅಂತಕ್ಕಂಥವ್ರಿಗೆ ಇದು ಡಬಲ್ ಡಮಾಕ ಶುಭ ಕಾಲ. ಮೀನರಾಶಿಯವರಿಗೆ ಗುರುಬಲ ಬೇರೆ ಇದೆ, ಗುರು ಬೇರೆ ನೇರ ಸಂಚಾರ. ಕೆಲವು ದಿನ ಹಿಂದೆ ಗುರು ವಕ್ರಿಯಾಗಿದ್ದ, ರಾಹು ಜನ್ಮದಲ್ಲೇ ಇದ್ದಾನೆ. ಆತುರದ ನಿರ್ಧಾರ ಬೇಡ, ಕೋಪ ಬೇಡ, ಬೇರೆಯವ್ರ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಡಿ, ಶೂರಿಟಿ ಹಾಕಬೇಡಿ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಮುಂಜಾಗ್ರತೆಯಾಗಿ, ಅಂದರೆ ಎಲ್ಲೋ ಒಂದು ಕಡೆ ಮುಂದಾಲೋಚನೆ ಇಟ್ಕೊಂಡು ನಡೆಸಿದ್ದೆ ಆದರೆ ತುಂಬಾನೇ ಒಳ್ಳೇದಾಗ್ತಕ್ಕಂಥ ಯೋಗ ಇರುತ್ತೆ. ಒಪ್ಪಂದಗಳು ಬರ್ತವೆ, ಹಿತಶತ್ರುಗಳು ಮಿತ್ರರಾಗ್ತಾರೆ, ಬಂಧುಗಳ ಒಂದು ಒಳ್ಳೆಯ ಅನ್ಯೋನ್ಯತೆ ಇರತಕ್ಕಂಥದ್ದು, ಮಕ್ಕಳ ಪ್ರಗತಿ ಇರತಕ್ಕಂಥದ್ದು, ಕುಟುಂಬದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು, ಆಸ್ತಿಯ ಕಲಹ ಬಹಳ ಚೆನ್ನಾಗಿರ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇರ್ತಕ್ಕಂಥದ್ದು ಕೂಡ ಇದೆ. ವೃತ್ತಿ ಜೀವನ ಹೇಗೆ? ಸಂಕ್ರಾಂತಿಯ ಫಲ ನೋಡೋಕೆ ಹೋದಾಗ ಮೀನರಾಶಿಯವರಿಗೆ ಬಹಳ ಚೆನ್ನಾಗಿದೆ,
ತುಂಬಾ ಚೆನ್ನಾಗಿದೆ. ವೃತ್ತಿ ಜೀವನದಲ್ಲೂ ಎಲ್ಲವೂ ಕೂಡ ಚೆನ್ನಾಗಿರ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ. ಆರೋಗ್ಯ ಹೇಗೆ? ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಇದು ಕಣಕಾಲು ಅಂತ ಹೇಳುತ್ತೆ, ಮೊಣಕಾಲು, ಇದು ಪಾದಗಳು ಅಂತ ಹೇಳುತ್ತೆ. ಪರಿಹಾರ ಅಂತ ಹೇಳಿದಾಗ ತಂದೆ ತಾಯಿಗಳ ಪಾದಗಳಿಗೆ ನಮಸ್ಕಾರ, ಪಾದ ಪೂಜೆ ಮಾಡೋದು, ಅಯ್ಯಪ್ಪ ದಾರಿಗಳಿಗೆ ಅವ್ರಿಗೆ ಪಾದ ಪೂಜೆ, ಅಥವಾ ಅವರು ಯಾತ್ರೆಗೆ ಆಗುವಷ್ಟು ಅನುಕೂಲ ಮಾಡಿಕೊಡೋದು, ಅದ್ರ ಜೊತೆಗೆ ಬೇಳೆಗಳನ್ನ ದಾನ. ಹಾಗೇನೆ ಎಕ್ಕೆಯ ಗಿಡ ಅಂತ ಏನಿರುತ್ತೆ, ಆ ಎಕ್ಕೆಯ ಗಿಡಕ್ಕೆ ಪೂಜೆ ಮಾಡಿ. ಪರಿಹಾರ ಮಂತ್ರ ಸಾಕ್ಷಾತ್ ನವಗ್ರಹಗಳ ಪರಿಪೂರ್ಣ ಮಂತ್ರವನ್ನು ಹೇಳ್ಕೊಂಡಾಗ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ, ಈ ರೀತಿ ನವಗ್ರಹ ಮಂತ್ರ ಹೇಳ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಗುರುಗಳಿಬ್ರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೊತ್ತು ಸಂಕ್ರಾಂತಿ ಭವಿಷ್ಯವನ್ನ ನುಡಿದಿದ್ದೀರಿ. ಈ ಸಂಕ್ರಾಂತಿ ಪುರುಷ ಈ ಬಾರಿ ಏನನ್ನ ಹೊತ್ತು ತರ್ತಾ ಇದ್ದಾನೆ, ಜೊತೆಗೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವಗಳು ಹೇಗ್ ಬೀರುತ್ತೆ, ಯಾವ ರೀತಿ ಪರಿಹಾರವನ್ನ ಮಾಡಿಕೊಳ್ಬೇಕು, ಪರಿಹಾರ ಮಂತ್ರದ ಜೊತೆಗೆ ಪ್ರಕೃತಿಯ ಮೇಲೆ, ರಾಜಕೀಯ ವಲಯದ ಮೇಲೆ ಯಾವ ರೀತಿ ಪ್ರಭಾವವನ್ನ ಬೀರುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದಗಳು ತಮಗೆ. ಶುಭಂ ಭವತು, ಸರ್ವೇ ಜನ ಸುಖಿನೋ ಭವಂತು. ಇದುವೇ ಈ ಹೊತ್ತಿನ ಸಂಕ್ರಾಂತಿ ಭವಿಷ್ಯ 2024. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.